ಸೊ ಮಂಡೇ ವೆನಸ್ಡೇ ಟ್ಯೂಸ್ಡೇ ಇದಿರುತ್ತೆ, ಕ್ಲಾಸಸ್ ಇರುತ್ತೆ. ಬಟ್ ಆಮೇಲೆ ಕೂಡ ನಿಮಗೆ ನಾನು ಟಾಸ್ಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಡೂ ದ ಟಾಸ್ಕ್ ಆಯ್ತಾ. ಸೊ ಪ್ರತಿದಿನನೂ ಕೂಡ ನಾನು ಟಾಸ್ಕ್ಗಳನ್ನ ಅಂದರೆ ಲೈವ್ ಕ್ಲಾಸಸ್ಸಲ್ಲಿ ನಾನು ಇಲ್ಲಿ ಅಟೆಂಡ್ ಮಾಡಿರ್ತೀನಲ್ವಾ, ಅಲ್ಲಿ ನಾನು ನಿಮಗೆ ಟಾಸ್ಕ್ಗಳನ್ನ ಕೊಡ್ತಾ ಇರ್ತೀನಿ, ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಕೂಡ ನಾವು ಎಷ್ಟೊಂದು ಆಕ್ಟಿವಿಟೀಸ್ನ ಕವರ್ ಮಾಡ್ತಾ ಇದ್ದೀವಿ, ಬಟ್ ಇನ್ನ ಜಾಸ್ತಿ ಇರೋದ್ರಿಂದ ನನಗೆ ಇನ್ನ ಟೈಮ್ ಬೇಕಾಗುತ್ತೆ. ದಟ್ಸ್ ವೈ ನಾನು ನಿಮಗೆ ಕೆಲವೊಂದು ನೀವಾಗಿ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಮಾಡಬೇಕಾಗಿರುತ್ತೆ, ಮತ್ತೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟು ಏನು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಟಾಸ್ಕ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ, ರೈಟ್. ಸೊ ಮಂತ್ಲಿ ಒಬ್ರನ್ನ ನಾನು ಎಲ್ಲ ಟಾಸ್ಕನ್ನು ಯಾರು ಜಾಸ್ತಿ ಚೆನ್ನಾಗಿ ಮಾಡಿರ್ತಾರೆ, ಮತ್ತೆ ಆ, ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಎಷ್ಟು ಪ್ರೆಸೆಂಟ್ ಆಗಿರ್ತಾರೆ ಕ್ಲಾಸಲ್ಲಿ. ಸೊ ಅದೆಲ್ಲದನ್ನು ಕನ್ಸಿಡರ್ ಮಾಡ್ತಾ, ಮತ್ತೆ ಕ್ಲಾಸಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಸೊ ಹೌ ಯು ಆರ್ ಟೇಕಿಂಗ್ ಆಕ್ಷನ್ ಟುವರ್ಡ್ಸ್ ಯೋರ್ ಜರ್ನಿ. ಸೊ ಅದನ್ನ ನಾನು ನೋಡ್ತಾ ಬರ್ತೀನಿ. ಸೊ ನೀವು ಟಾಸ್ಕ್ ಆದ್ಮೇಲೆ ನನ್ನ ಒಂದು ಫೇಸ್ಬುಕ್ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ತೀನಿ. ಸೊ ಲಿಂಕ್ ಕಳಿಸ್ತೀನಿ ಆಮೇಲೆ ನಂಗೆ ರಿಮೈಂಡ್ ಮಾಡಿ. ಓಕೆ, ಸೊ ಆ ಪ್ರೈವೇಟ್ ಫೇಸ್ಬುಕ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ನೀವು ಟಾಸ್ಕ್ಗಳನ್ನೆಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀರಾ. ಸೊ ಇದರಿಂದ ಎರಡು ಅಡ್ವಾಂಟೇಜ್ ಇದೆ. ಫಸ್ಟು, ನೀವು ಟಾಸ್ಕ್ ಎಲ್ಲ ಮಾಡೋದ್ರಿಂದ ನಿಮ್ಮ ಮಗುವಿಗೆ ಕೂಡ ಅದು ತಲುಪ್ತಾ ಇರುತ್ತೆ. ಸೊ ಯಾವಾಗ ನೀವು ಆಸ್ ಅ ಮದರ್ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ನ ಒಂದು ಕಡೆ ಕೇಂದ್ರೀಕೃತವಾಗಿ ಮಾಡಿ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ, ಮಗುವಿಗೆ ಕೂಡ ಅದು ತಲುಪ್ತಾ ಹೋಗುತ್ತೆ. ಸೊ ಮಗುವಿನ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ವೆನ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದ ಕ್ರಿಯೇಟಿವಿಟಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೊ ಅಧಿಷ್ಠಾನ ಚಕ್ರ ಆಕ್ಟಿವ್ ಆಗಿರುತ್ತೆ. ಸೊ ಅಲ್ಲಿ ವಾಟರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮ್ಮ ಇಮ್ಯುನಿಟಿ ಆಗಿರ್ಬೋದು ಅದು ಸ್ಟ್ರಾಂಗ್ ಆಗಿ ಚೆನ್ನಾಗಿರುತ್ತೆ, ಮಗುವಿಗೂ ಕೂಡ ಎಲ್ಲ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ತಲುಪುತ್ತೆ. ಸೊ ಇಟ್ ಹ್ಯಾಸ್ ಮಲ್ಟಿಪಲ್ ಬೆನಿಫಿಟ್ಸ್. ಓಕೆ, ಸೊ ಅದಕ್ಕೆ ಟಾಸ್ಕ್ಗಳನ್ನ ಮಾತ್ರ ಮಿಸ್ ಮಾಡಬೇಡಿ. ಆ್ಯಂಡ್ ಇದಕ್ಕೆ ನಾನು ರಿವಾರ್ಡ್ಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೇನೆ. ಸೊ ಮಂತ್ಲಿ ಒಬ್ರನ್ನ ಯಾರು ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿರ್ತಾರೆ, ಟಾಸ್ಕ್ ಅಲ್ಲೆಲ್ಲ ಮಾಡಿರ್ತಾರೆ, ಸಬ್ಮಿಟ್ ಮಾಡಿರ್ತಾರೆ, ಸೊ ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಾನು ಮಂತ್ಲಿ ಒಬ್ರನ್ನ ಅಥವಾ ಇಬ್ರನ್ನ, ಓಕೆ, ಒಬ್ರನ್ನ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಲೇಟರ್ ಆನ್ ಇಟ್ ಇನ್ಕ್ರೀಸ್, ಆಯ್ತಾ. ಸೊ ಇವಾಗಲೇ ನಂಗೆ ಕಷ್ಟ ಆಗ್ತಿದೆ, ಯಾರು ನಾವು ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. So, ಅಷ್ಟು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ ಚೆನ್ನಾಗಿದೆ, ರೈಟ್. ಸೊ ಅದಕ್ಕೆ ಸೊ ಯಾರಾದ್ರೂ ಒಬ್ರಿಗೆ ನಾನು ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್ ಅಂತ ಕೊಡ್ತಾ ಇದ್ದೀನಿ. ಅದರಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ನನ್ನ ಕಡೆಯಿಂದ, ಗರ್ಭಜ್ಯೋತಿ ಕಡೆಯಿಂದ, ಟೀಮ್ ಕಡೆಯಿಂದ ನಿಮಗೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಇರುತ್ತೆ. ಅಂಡ್ ಇನ್ನೂ ಒಂದು ದ್ಯಾಟ್ ವಿಲ್ ಬಿ ಲೈಕ್ ಡಿಜಿಟಲ್. ಇನ್ನೂ ಒಂದೇನಂದ್ರೆ, ಓಕೆ, ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೂಡ ಇರುತ್ತೆ ನಿಮಗೆ. ಓಕೆ, ಮೇ ಬಿ ಸಮಥಿಂಗ್ ಯು ವುಡ್ ಲೈಕ್, ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುವಂತಹ ಯಾವ್ದಾದ್ರು ಒಂದು ಗಿಫ್ಟ್ ನನ್ನ ಕಡೆಯಿಂದ, ಗರ್ಭಜ್ಯೋತಿ ಟೀಮಿಂದ ಸೆಂಡ್ ಆಗುತ್ತೆ. ಓಕೆನಾ. ಸೊ ಇದು ನಿಮಗೆ ಅಪ್ರಿಶಿಯೇಟ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನಿಮಗೆ ಒಂದು ಬೆನಿಫಿಟ್ಸ್ ಜಾಸ್ತಿ ಆಗಲಿ, ಇನ್ವಾಲ್ವ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡಿರೋದು. ಓಕೆನಾ. ಆ್ಯಂಡ್ ಇನ್ನೂ ಒಂದು, ಎಸ್, ಅಕೌಂಟಬಿಲಿಟಿ ಪಾರ್ಟ್ನರ್ಸ್. ಸೊ ಇವಾಗೆಲ್ಲ ಯಾರೆಲ್ಲ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಒಬ್ಬರೇ ಆಗಿದ್ದೀರಾ, ಬಿಕಾಸ್ ಏನು ಡೆಲಿವರಿ ಆಗ್ತಾ ಇದ್ದ ಹಾಗೆ ಒಬ್ಬೊಬ್ಬರೇ ಒಂಟಿ ಆಗ್ತಾ ಇದ್ದೀರಾ. ಸೊ ನೀವು ಹೊಸದಾಗಿ ಜಾಯಿನ್ ಆಗಿರೋರ ಜೊತೆನೂ ಕೂಡ ಕೊಲಾಬ್ರೇಟ್ ಮಾಡ್ಕೋಬಹುದು, ಅಂದ್ರೆ ಜಾಯಿನ್ ಆಗ್ಬೋದು, ಅಕೌಂಟಬಲ್ ಪಾರ್ಟ್ನರ್ ಆಗ್ಬೋದು. ಅಕಸ್ಮಾತ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಕಂಟಿನ್ಯೂ ಆನ್ ಯೋರ್ ಓನ್. ಓಕೆ, ಸೊ ಇವಾಗ ನಾನು ಮಾಡ್ತಾ ಇರೋದು ವೀಣಾ ಅಂಡ್ ವಿದ್ಯಾ, ನೀವಿಬ್ರು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಆಗಿ, ಆಯ್ತಾ. ಬಿಕಾಸ್ ಇಲ್ಲಿ ಉಳ್ದವ್ರೆಲ್ಲರೂ ಆಗಿರೋದ್ರಿಂದ ನೋಡೋಣ ಸುಷ್ಮಿತಾ ಅವರು ಯಾವ ಮಂತ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಯಾವ್ದಾದ್ರು ಮಂತ್ ಹತ್ರ ಹಾ ಆಗೋದಾದ್ರೆ ಮಾತ್ರ ನಾನು ಚೇಂಜ್. ಓಕೆ, ಯಾರು ಸುಷ್ಮಿತಾ ಅವ್ರು ಬಂದ್ರಾ? ಓಕೆ, ಸುಷ್ಮಿತಾ ಅವರೇ ಹಾಯ್. ನೀವು ಬಂದಿದ್ದು ನಾನು ನೋಡ್ಲಿಲ್ಲ. ಸೊ ನಿಮ್ಗೂ ಕೂಡ ವೆಲ್ಕಮ್ ನಮ್ಮ ಗರ್ಭ ಜೊತೆ ಟೀಮ್ ಕಡೆಯಿಂದ. ಓಕೆ. ಹಾಯ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ನಾನು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನೀವು ಯಾವ ಮಂತ್ ಅಲ್ಲಿ ಇದ್ದೀರಾ ಸುಷ್ಮಿತಾ ಅವರೇ? 4th ಮಂತ್ ಮ್ಯಾಮ್. 4th ಮಂತ್. ಓಕೆ, ಸೊ ಹಾಗಾದ್ರೆ ನೀವು ಏನ್ ಮಾಡಿ, ವಿದ್ಯಾ ಅಂಡ್ ಸುಷ್ಮಿತಾ ಪಾರ್ಟ್ನರ್ಸ್ ಆಗಿ. ವೀಣಾ, ನಿಮ್ಗೆ ನಾನು ಪಾರ್ಟ್ನರ್ನ ನೋಡ್ತೀನಿ. ಓಕೆ, ಯಾರಾದ್ರೂ ಇಲ್ಲಿ ನಮ್ಮ ಟೀಮಲ್ಲಿ ಹಳಬ್ರು ಒಂಟಿಯಾಗಿದ್ದೀರಾ ಸದ್ಯಕ್ಕೆ? ನಿಮ್ಮ ಪಾರ್ಟ್ನರ್, ಅಕೌಂಟಬಿಲಿಟಿ ಪಾರ್ಟ್ನರ್ ಡೆಲಿವರಿ ಆಗಿದ್ದಾರೆ, ಆ ಥರ ಯಾರಾದ್ರೂ ಇದ್ರೆ ಮೆಸೇಜ್ ಮಾಡಿ. ವೀಣಾ ಅವ್ರ ಜೊತೆ ಯಾರು ಅಕೌಂಟಬಿಲಿಟಿ ಪಾರ್ಟ್ನರ್ ಆಗ್ತೀರಾ? ಓಕೆ, ಏನ್ ಮಾಡ್ಬೇಕಾಗುತ್ತೆ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಲ್ಲಿ ಅಂತ ಯಾರಾದ್ರೂ ಒಬ್ರು ನನ್ನ ಟೀಮ್ ಅವರೇ ಹೇಳಿ.
ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು? ರೈಟ್, ಯಾರು ಹೇಳ್ತೀರಾ? ರಾಜೇಶ್ವರಿ ಅವರೇ ಹೇಳ್ತೀರಾ? ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು? ಹಲೋ ಮ್ಯಾಮ್. ಹೇಳೋಣ. ಹಾಯ್. ಹೇಳಿ. ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಂದ್ರೆ ನಮ್ಗೊಬ್ರಿಗೆ ಕಂಪ್ಯಾನಿ ಅಂತಾರ. ಎಲ್ಲಾನು ಎಲ್ಲಾರ ಜೊತೆ ಒಮ್ಮೊಮ್ಮೆ ಶೇರ್ ಮಾಡ್ಕೊಳಕ್ ಆಗೋದಿಲ್ವಲ್ಲ. ಸೊ ನಮ್ಮ ವೀಕ್ಸ್ ಅಲ್ಲಿ ಅಥವಾ ನಮ್ ಯಾವ ತಿಂಗಳಲ್ಲಿ ಒಟ್ಟಿಗೆ ಇರೋರ್ನ ಹೆಚ್ಚು ಕಡಿಮೆ ಒಂದ್ ತಿಂಗಳ ಗ್ಯಾಪ್ ಇರೋರ್ನ ಈ ತರ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಅವ್ರ ಜೊತೆ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ನಮ್ಗೆ ಏನಾದ್ರು ಫಿಯರ್ಸ್ ಅಥವಾ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಅವ್ರ ಹತ್ರ ಒಟ್ಟಿಗೆ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ತರ ಈ ಗರ್ಭಜ್ಯೋತಿ ಟೀಮ್ ಅಲ್ಲಿ ಫ್ರೆಂಡ್ಸ್ ಆಗಿ ಒಟ್ಟಿಗೆ ಏನಾದ್ರು ಟಾಸ್ಕ್ ಮಾಡೋದು ಈ ತರ ಎಲ್ಲ ಮಾಡ್ತೀವಿ. ನೀವು ಒಮ್ಮೆ ಮೇಡಮ್ಗೆ ಕೇಳೋಕ್ ಆಗದೆ ಇರ್ಬೋದು, ಅವರು ಹೇಳ್ಕೊಡ್ತಾರೆ ಇಲ್ಲ ಅಂತಲ್ಲ. ಒಮ್ಮೊಮ್ಮೆ ಕೇಳೋಕ್ ಆಗದೆ ನಿಮ್ ಮುಜುಗರ ಅನ್ಸಿದ್ರೆ ಅವ್ರ ಜೊತೆ ಹಿಂಗ್ ಶೇರ್ ಮಾಡ್ಕೊಂಡು ನಿಮ್ ಸಮಸ್ಯೆನ ಹೇಳ್ಕೋಬಹುದು. ಎಸ್. ಸೊ ಕೆಲವೊಂದು ಅಟ್ಲೀಸ್ಟ್ ತುಂಬಾ ದೊಡ್ಡದಲ್ಲ, ಮ್ಯಾಮ್ಗೆ ಕೇಳಬೇಕು ಅಂತಲ್ಲ ಅನ್ನೋದಿದ್ದಾಗ ಏನ್ ಮಾಡ್ಬೋದು ನೀವು? ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಜೊತೆ ಶೇರ್ ಮಾಡ್ಕೋಬಹುದು. ಫಸ್ಟ್ ಅವ್ರಿಗೆ ಡೌಟ್ ಕೇಳಿ, ಅಕಸ್ಮಾತ್ ಈ ತರ ಏನಾದ್ರು ಅಂದ್ರೆ ಡೋಂಟ್ ಆಸ್ಕ್ ಸಜೆಷನ್ಸ್ ಲೈಕ್ ತುಂಬಾ ಮೆಡಿಕಲ್ ರಿಲೇಟೆಡ್ ಫ್ಯಾಕ್ಟರ್ಸ್ ಸಜೆಷನ್ಸ್ ಎಲ್ಲ ಡಿಸ್ಕಸ್ ಮಾಡಬೇಡಿ, ಅದು ಒಂದು ಡಿಸ್ಕ್ಲೇಮರ್ ಮಾತ್ರ. ಸೊ ನನಗೆ ಕೇಳಿ ಎಲ್ಲಾನು. ಓಕೆ, ಸೊ ಮೆಡಿಕಲಿ ಅಥವಾ ಬೇರೆ ಏನಾದರೂ ಇದ್ರೆ ಕನ್ಸರ್ನ್ಸ್ ನನಗೆ ಕೇಳ್ತಾ ಹೋಗಿ. ಬಟ್ ಆಸ್ ಅ ಪಾರ್ಟ್ನರ್ ನೀವೇನ್ ಮಾಡ್ಬೋದು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗ್ಬೋದು. ಪ್ರತಿ ಸರಿನೂ ನೀವು ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ, ಸೊ ಅವ್ರು ಚೆನ್ನಾಗಿದ್ದಾರಾ, ಅವ್ರ ಹೆಲ್ತ್ ಹೇಗಿದೆ ಅಲ್ವಾ, ಸೊ ಮಗು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ, ಸುಮ್ಮನೆ ಕಾಮನ್ ಆಗಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀರೋ ಆ ಥರ ಎಲ್ಲ ಪಾಸಿಟಿವ್ ಥಾಟ್ಸ್. ಎಸ್, ಕರೆಕ್ಟ್. ಸೊ ಎಲ್ಲ ಪಾಸಿಟಿವ್ ವರ್ಡ್ಸ್ ಜಾಸ್ತಿ ಯೂಸ್ ಮಾಡಬೇಕು. ಸೊ ನೋ ನೆಗೆಟಿವ್ ಟಾಕ್ಸ್ ಅಷ್ಟೇ, ಒಂದೇ ಕಂಡೀಷನ್. ಯಾವಾಗ ನಾವು ಒಂದ್ಸರಿ ನೆಗೆಟಿವ್ ಟಾಕ್ಸ್ನ ಸ್ಟಾರ್ಟ್ ಮಾಡ್ಕೋತೀವೋ ಇಟ್ ಕಂಟಿನ್ಯೂಸ್ ಅಲ್ವಾ. ಸೊ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ನೀವು ನೋಡ್ಬೇಕು ನಿಮ್ಮ ಪಾರ್ಟ್ನರ್ ಹೆಂಗ್ ಮಾತಾಡ್ತಾ ಇದ್ದಾರೆ. ಸೊ ಅವ್ರು ಪಾಸಿಟಿವ್ ಆಗಿದಾರಾ, ನೆಗೆಟಿವ್ ಆಗಿದಾರಾ. ಸೊ ವೀಕ್ಲಿ ಒನ್ಸ್ ಆದ್ರೂ ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡಿ, ಒಂದು 5 minutes. ಯು ಫೀಲ್ ಹ್ಯಾಪಿ, ಲೈಟರ್ ಅಲ್ವಾ, ಸಪೋರ್ಟೆಡ್. ಎಷ್ಟೋ ಜನಕ್ಕೆ ಎಲ್ಲರ ಹತ್ರನೂ ಎಲ್ಲಾನು ಶೇರ್ ಮಾಡ್ಕೊಳಕ್ಕಾಗಲ್ಲ, ಅನ್ವಾಂಟೆಡ್ ಸಜೆಷನ್ಸೇ ಬರ್ತಾ ಇರುತ್ತೆ. ಸೊ ಕ್ಲಾಸಲ್ಲಿ ನೀವೇನೋ ಕೇಳಿರ್ತೀರ, ನಾನು ಹೇಳಿದ್ದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಈ ಟಿಪ್ ನಂಗೆ ಯೂಸ್ ಆಯ್ತು, ನೀನು ಯೂಸ್ ಮಾಡಿ ನೋಡು, ಆಯ್ತಾ. ಸೊ ನಿನ್ಗೂ ಹೆಲ್ಪ್ ಆಗುತ್ತೆ, ಇದನ್ನ ಪ್ರಾಕ್ಟೀಸ್ ಮಾಡು. ಅಥವಾ ನಾನು ಈ ಟಾಸ್ಕ್ ಮಾಡಿದೆ, ನೀನ್ ಮಾಡ್ದ್ಯಾ, ಸೊ ಫಾಲೋ ಅಪ್ ಮಾಡ್ಬೇಕು ಅವ್ರಿಗೆ. ಸೊ ಪ್ರತಿ ಸರಿ ನಾನೇ ಕೇಳಕ್ಕಾಗಲ್ಲ, ಕೆಲವೊಬ್ರು ಮಿಸ್ ಆಗ್ತೀರಾ ಅಲ್ವಾ. ಸೊ ಆ ಥರ ಯಾರೂ ಮಿಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಮಾಡಿದ್ದೀನಿ, ರೈಟ್. ಸೊ ನಾನ್ ಮಿಸ್ ಮಾಡಿದ್ರು ನಿಮ್ ಪಾರ್ಟ್ನರ್ಸ್ನ ನೀವು ಮಿಸ್ ಮಾಡಬಾರ್ದು. ಅವ್ರ ಕ್ಲಾಸಲ್ಲಿ ಬಂದಿದಾರ ಫಸ್ಟ್ ನೋಡ್ಬೇಕು, ಬಂದ ತಕ್ಷಣನೇ ಸೊ ಅವ್ರ ಕ್ಲಾಸಲ್ಲಿ ಬಂದಿದಾರಾ, ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ, ಲಿಂಕ್ ಸಿಕ್ಕಿಲ್ವಾ ಕೇಳಿ, ಮೆಸೇಜ್ ಮಾಡಿ ಕಳಿಸಿ, ಬೇಗ ಜಾಯ್ನ್ ಆಗು ಅಂತ ರಿಮೈಂಡ್ ಮಾಡಿ. ಓಕೆ, ಸೊ ಇವತ್ತು ಕ್ಲಾಸು ಇವತ್ತಿಂದ 11 o'clock ಇದೆ. ನಿಮ್ ಪಾರ್ಟ್ನರ್ನ ನೋಡಿ, ಅವ್ರು ಇದಾರಾ, ಬಂದಿದಾರಾ, ಬಂದಿಲ್ಲ ಅಂದ್ರೆ ಕಾಲ್ ಮಾಡಿ, ಮ್ಯಾಮ್ 1 ನಿಮಿಷ ಅವ್ರಿಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ತೀನಿ, ರೈಟ್. ಸೊ ಅವ್ರಿಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸಿ, ಇಲ್ಲ ಮೆಸೇಜ್ ಮಾಡಿ, ಲಿಂಕ್ ಕಳಿಸಿ, ಲಿಂಕ್ ಸಿಕ್ತಿಲ್ವಾ, ಇದು ಲಿಂಕು, ಜಾಯಿನ್ ಆಗು. ಅಥವಾ ನಾನು ರೆಕಾರ್ಡಿಂಗ್ಸ್ ಕಳಿಸ್ತಾ ಇರ್ತೀನಿ, ಅದೇನಾದ್ರೂ ಮಿಸ್ ಆಗ್ತಾ ಇದೆ, ನಂಗೆ ಸಿಗ್ತಾ ಇಲ್ಲ ಹುಡುಕಿದ್ರು ಅಂತಂದ್ರೆ ಫಸ್ಟ್ ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಗೆ ಕೇಳಿ, ಅವ್ರಿಗೂ ಸಿಕ್ಕಿಲ್ಲ ಅಂದ್ರೆ ನಂಗೆ ಮೆಸೇಜ್ ಹಾಕಿ, ಆಯ್ತಾ, ಅಥವಾ ಗ್ರೂಪಲ್ಲಿ ಮೆಸೇಜ್ ಹಾಕಿ, ರೈಟ್. ಸೊ ಅವಾಗ ನಿಮ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ, ರೈಟ್. ಇದೆಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನೀವೇ ಸಾಲ್ವ್ ಮಾಡ್ಕೋಬಹುದು. ಸೊ ಅದನ್ನ ಮಾತ್ರ ಮೇಡಮ್, ಇನ್ನು ಮಾಡ್ಕೊಳ್ಳಿ. ಸೊ ದೊಡ್ಡ ದೊಡ್ಡ ಹೋಮ್ ಪ್ರಾಬ್ಲಮ್ಸ್ ರೆಮಿಡಿ ಏನಾದ್ರು ಇದ್ರೆ ನಂಗೆ ರೀಚ್ ಔಟ್ ಹೇಳಿ. ಹೋಮ್ ರೆಮ್ ಹೋಮ್ ರೆಮಿಡೀಸ್ ಓನ್ ರೆಮಿಡೀಸ್ ಯಾರಿಗೂ ಹೇಳ್ಬೇಡ ಅಂತ ಆ. ಹೇಳು. ಏನಿದು ಒಂದು ಸುವರ್ಣ ಅವರೇ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಯಾವ್ದು ಹೋಮ್ ರೆಮಿಡೀಸ್ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದು ಹಿಂಗೆ ಜಸ್ಟ್ ನಾರ್ಮಲ್ ಈ ತರ ಬಟ್ಟೆ ಸಜೆಷನ್ಸ್ ಆ ಥರದ್ದೆಲ್ಲಾನು ಓಕೆ. ಸೊ ವಿ ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಥಿಂಗ್ಸ್ ಲೈಕ್ ದಿಸ್, ಅಂದ್ರೆ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುವಂತಹ ಥಿಂಗ್ಸ್ ಏನೇನು ಅಂತ ಡಿಸ್ಕಸ್ ಮಾಡ್ತೀವಿ, ಅದನ್ನ ಮಾಡಿ ಪರವಾಗಿಲ್ಲ. ಬಟ್ ಹೋಮ್ ರೆಮಿಡೀಸ್ ಮಾತ್ರ ಹೇಳಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮಗ್ ಬೇಕಿದ್ರೆ ನಂಗೆ ಕೇಳಿ, ನಾನು ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ, ರೈಟ್. ನನಗೆ ಗೊತ್ತಿದ್ರೆ ನಾನು ಟ್ರಯಲ್ ಅಂಡ್ ಟೆಸ್ಟೆಡ್ ಆಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀನಿ. ನಂಗೂ ಕನ್ಫ್ಯೂಷನ್ ಇದ್ರೆ ಫಸ್ಟ್ ನಾನು ಡಾಕ್ಟರ್ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ, ರೈಟ್. ಅದಕ್ಕೆ ಹೋಮ್ ರೆಮಿಡೀಸ್ ಎಲ್ಲರಿಗೂ ಎಲ್ಲದೂ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ. ಸೊ ಅದನ್ನ ಮಾತ್ರ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಜೊತೆ ಅದನ್ನ ಮಾತ್ರ ಡಿಸ್ಕಸ್ ಮಾಡಬೇಡಿ, ಆಯ್ತಾ. ಬಟ್ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇದೀಯಾ, ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಳ್ತಾ ಇದೀಯಾ, ಅದನ್ನ ಬೇಕಾದ್ರೆ ಕೇಳ್ಬೋದು,
ಬಟ್ ನಿಮ್ಮ ಮಾತ್ರೆ ಯಾವುದು, ನೀವು ಮಾಡಿದ ಊಟ ಯಾವುದು ಅದನ್ನ ಸಜೆಸ್ಟ್ ಮಾಡಬೇಡಿ. ಬಿಕಾಸ್ ಎಲ್ಲರ ದೇಹ ಪ್ರಕೃತಿ ಡಿಫ್ರೆಂಟ್. ಆಯ್ತಾ? ಅವರವರ ದೇಹ ಪ್ರಕೃತಿಗೆ ತಕ್ಕಂತೆನೆ ಡಯಟ್ ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಕೂಡ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಲೆವೆಲ್. ಅಂದ್ರೆ ಡಯಟ್ ಅಲ್ಲಿ ಪೂರ್ತಿ ದೋಷಗಳನ್ನ ನೋಡ್ಬಿಟ್ಟು ಯಾವ ಯಾವ ದೋಷ ಜಾಸ್ತಿ ಇದೆ ಅದು ಕಡಿಮೆ ಇದೆ ಎಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಆ ಥರ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ ನಾನು ಏನ್ ಮಾಡ್ತೀನಿ, ಎಲ್ಲರಿಗೂ ಜನರಲ್ ಆಗಿ ಸೂಟ್ ಆಗುವಂಥದ್ದನ್ನ ಸಜೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ರೈಟ್? ಸೊ ಅದಕ್ಕೆ ಹೇಳ್ತಾ ಇರೋದು, ನೀವಾಗಿ ನೀವೇ ಏನೋ ಆ ಥರದ್ದನ್ನ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಬೇಕಾದ್ರೆ ನಂಗೆ ಮೆಸೇಜ್ ಹಾಕಿ, ನಾನು ಕೇಳ್ಬಿಟ್ಟು ಡಾಕ್ಟರ್ಸ್ನ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ನನ್ನ ಹತ್ರ ಕೆಲವೊಂದು ಬುಕ್ಸ್ ಇದೆ, ಅದರಲ್ಲಿ ರೆಫರ್ ಮಾಡಿಬಿಟ್ಟು ನಿಮಗೆ ಅದು ಸೂಟಬಲ್ ಹೌದಾ ಇಲ್ವಾ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ? ಸೊ ಅದು ಒಂದು ಆಯ್ತಾ? ಸೊ ಮತ್ತೇನಾದ್ರೂ ಮಿಸ್ ಮಾಡೋದ್ನಾ? ಓಕೆ. ಸೊ ಯು ವಿಲ್ ಎಂಜಾಯ್. ಸೊ ಇದನ್ನ ಮಾತ್ರ ನೀವು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಅದನ್ನ ನೀವು ಕೂಡ ಮಾಡ್ಕೊಳ್ಳಿ. ಓಕೆ? ವೀಣಾ ಅವ್ರಿಗೆ ನೋಡೋಣ, 6th ಮಂತಲ್ಲಿ ಯಾರಿದ್ದೀರಾ ಅವರು ನಿಮ್ಮನ್ನ ತಗೋಬೋದಾ? ಓಕೆ, ವೀಣಾ ಅವ್ರನ್ನ ಯಾರಾದ್ರೂ ಒಬ್ರು ನಮ್ಮ ಟೀಮಲ್ಲಿ ಹಾಕೊಳ್ತೀವಿ ಅಥವಾ ನಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ ಆಗ್ಲಿ ಅಂತ ಇದ್ರೆ 6th ಮಂತ್ ನಿಯರ್ ಇದ್ದವರು ಅವರು ಮೆಸೇಜ್ ಮಾಡಿ ಅವ್ರಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ? 6 ಮಂತ್ ಅಲ್ಲಿ ಇದ್ದೀನಿ ಮ್ಯಾಮ್. ಓಕೆ, ರಾಜೇಶ್ವರಿ ಅವರೇ, ನೀವು ವೀಣಾ ಆಗ್ತೀರಾ? ಜೊತೆ ಇದಾರಾ ರಕ್ಷಿತಾ ಈಗ ಸದ್ಯಕ್ಕೆ? ರಕ್ಷಿತಾ ಇದ್ದಾರೆ ಆಲ್ರೆಡಿ. ಓಕೆ ಓಕೆ ಹೋಗ್ ಸಿಗೋವರ್ಗೆ ಯಾರಾದ್ರೂ ಸಿಗೋವರ್ಗು ಬೇಕಿದ್ರೆ ನಾನು ಹಾಕ್ತೀನಿ ಅಷ್ಟೇ. ಓಕೆ, ಫೈನ್, ಪರವಾಗಿಲ್ಲ. ಓಕೆ, ಗುಡ್. ಓಕೆ, ದೆನ್ ಕನ್ಫರ್ಮ್. ರೈಟ್? ಎಸ್. ಅನ್ವಿತಾ ಅವ್ರು ಬಂದಿದ್ದಾರಾ? ಓಕೆ, ಟುಡೇ ಇವತ್ತು ಅವ್ರದ್ದು ಲಾಸ್ಟ್ ಕ್ಲಾಸು. ಇವತ್ತು 21st ಅಲ್ವಾ? 23rd ಅವ್ರಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ದಟ್ಸ್ ವೈ ಓಕೆ, ಈಗ ಸದ್ಯಕ್ಕೆ ಇಲ್ಲ ಅವರು, ಅನ್ವಿತಾ ಅವರು. ಬಟ್ ಇಟ್ಸ್ ಓಕೆ, ಅವ್ರು ಬಂದ್ಮೇಲೆ ನಾವು ಅವ್ರಿಗೆ ವಿಶ್ ಮಾಡೋಣ, ಬ್ಲೆಸ್ಸಿಂಗ್ಸ್ ಕಳ್ಸೋಣ. ಓಕೆ, ನಂಗೆ ರಿಮೈಂಡ್ ಮಾಡಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಮಂತ್ರಾಸ್. ಮ್ಯಾಮ್ ಅನ್ವಿತಾ ಅವ್ರು ಇದ್ದಾರೆ, ಅವ್ರು ಮಾತಾಡ್ತಿದ್ರು. ಹೌದಾ? ನಂಗೆ ಇದ್ದಾರೆ ಮೇಡಮ್. ಓಕೆ. ಹಾ ಓಕೆ, ಇದ್ದೀರಲ್ವಾ? ರೈಟ್, ಒಂದ್ ನಿಮಿಷ ಒಂದು. ಓಕೆ, ಅನ್ವಿತಾ ಅವರೇ, ಎಸ್, ಸ್ಪೆಷಲಿ ಫಾರ್ ಯು ಫಸ್ಟ್ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್ ಬಂದಿದ್ದು ಅನ್ವಿತಾ ಅವ್ರಿಗೆನೆ. ಎಲ್ಲರೂ ಆಲ್ಮೋಸ್ಟ್ ನನ್ನ ಕ್ಲಾಸಲ್ಲಿ ಎಲ್ಲರೂ ಒಂಥರ ಒಬ್ಬೊಬ್ರು ಒಂದೊಂದು ರೀತಿಲಿ ಸ್ಪೆಷಲ್. ರೈಟ್? ಸೊ ನೀವು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಎಲ್ಲ ಕ್ಲಾಸಸ್ನ ಅಟೆಂಡ್ ಮಾಡಿದ್ರಿ. ಅಂಡ್ ಯು ಆರ್ ಸೋ ಅಲರ್ಟ್ ಅಲ್ವಾ? ನನಗೆ ಗೊತ್ತಿರೋ ಹಾಗೆ ಹಾ, ಹಾಯ್ ಹಾಯ್, ಇದೆ ಇದೆ ಆಡಿಯೋ ನಿಮ್ದು, ಅಂದ್ರೆ ಸ್ವಲ್ಪ ಲೋ ಕೇಳಿಸ್ತಾ ಇದೆ ಅನ್ವಿತಾ ಅವರೇ. ಹೌದಾ ಈಗ? ಈಗ ಪರವಾಗಿಲ್ಲ. ಓಕೆ ಓಕೆ, ವಿಡಿಯೋದಲ್ಲಿ ಬರ್ಬೋದಾ? ಹಾ ಮ್ಯಾಮ್. ಓಕೆ. ಓಕೆ, ಹಾಯ್, ವೆರಿ ಗುಡ್. ಗುಡ್ ಟು ಸಿ ಯು ಆನ್ ಕ್ಯಾಮ್ರಾ. ಫಸ್ಟ್ ನನಗೆ ನೆನಪಿದೆ, ಫಸ್ಟ್ ಟೈಮ್ ನೀವು ಜಾಯಿನ್ ಆದಾಗ. ಸೊ ನೀವು ನನ್ನ ಹತ್ರ ಎಲ್ಲ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಂಡಿದ್ರಿ, ಏನೇನು ಫೇಸ್ ಮಾಡ್ತಾ ಇದ್ದೀರಾ ಎಲ್ಲಾನು ಶೇರ್ ಮಾಡ್ಕೊಂಡ್ರಿ. ಬಿಕಾಸ್ ನಿಮ್ಗೆ ಕಾಲ್ ಇತ್ತು ಅಲ್ವಾ, ಬೋನಸ್ ಕಾಲ್ ಕೂಡ ಸಿಕ್ಕಿತ್ತು, ಅದರಲ್ಲಿ ಎಲ್ಲಾನು ಶೇರ್ ಮಾಡ್ಕೊಂಡ್ರು ಅವರು. ರೈಟ್? ಅವಾಗ ನಾನು ಹೇಳಿದ ಒಂದೇ ಮಾತು, ನಿಮ್ಮ ಫೋಕಸ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಎನರ್ಜಿ ಫ್ಲೋ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡು ಇಲ್ಲಿಯವರೆಗೂ ಕೂಡ ಅವ್ರ ಫೋಕಸ್ನ ಮಗುವಿನ ಕಡೆಗೆ, ಅದರ ಡೆವಲಪ್ಮೆಂಟ್ ಕಡೆಗೆ ಮಾಡಿರೋದಕ್ಕೆ ದ ಜರ್ನಿ ಈಸ್ ವೆರಿ ಹ್ಯಾಪಿ ಅಲ್ವಾ? ಸೊ ನೀವೇ ಹೇಳಿ ನಿಮ್ಮ ಜರ್ನಿ ಬಗ್ಗೆ. ಮ್ಯಾಮ್ ಅದೇ ಫಸ್ಟ್ ನಾನು ಕನ್ಸೀವ್ ಆದಾಗ ಅಂದ್ರೆ ನಂಗೆ ಆಲ್ರೆಡಿ ಪ್ರಾಬ್ಲಮ್ ಇತ್ತು, ಫೈಬ್ರಾಯ್ಡ್ ಇತ್ತು ನನಗೆ. ಆ ಹೇಗೋ ನನ್ನ ಅದೊಂಥರ ಸರ್ಪ್ರೈಸ್ ತರ ನನ್ ಕನ್ಸೀವ್ ಆದೆ ಸಡನ್ ಆಗಿ. ಹ್ಮ್ ನಂಗೆ ಸಹ ಅದು ಗೊತ್ತಿರ್ಲಿಲ್ಲ. ಒಂದು ಟೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಪಾಸಿಟಿವ್ ಬಂತು.
ಹ್ಮ್ ಆಕ್ಚುಲಿ ಫೈಬ್ರಾಯ್ಡ್ ಇದ್ರೆ ಈ ತರ ಎಲ್ಲ ತುಂಬಾ ರಿಸ್ಕಿ ಅಲ್ವಾ, ಆ ತರ ಹೇಳ್ತಾರೆ. ನಾನ್ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಲೈಕ್ ಇದು ಗ್ರೋತ್ ಆಗ್ಲಿಕ್ಕೆ, ಮಗುದು ಗ್ರೋತ್ಗೆ ಬಿಡ್ಲಿಕ್ಕಿಲ್ಲ. ಅಂದ್ರೆ ಫೈಬ್ರಾಯ್ಡ್ ಆಲ್ರೆಡಿ ದೊಡ್ಡದಿದೆ, ನೀವು ಫಸ್ಟ್ ತೆಗಿಸ್ಕೊಂಡ್ಬೇಕಿತ್ತು ಮೊದ್ಲೇ ಅಂತ ಹೇಳಿದ್ರು. ಹ್ಮ್ ನಾನು ಕನ್ಸೀವ್ಸ್ ಆಗಿದ್ದೆ. ಅಂದ್ರೆ, ಹಾಗೇನೆ ಸರ್ಪ್ರೈಸ್ ಆಗಿ ನಾನು ಕನ್ಸೀವ್ ಆಗಿದ್ದೆ, ಪ್ಲಾನಿಂಗ್ ಆತರ ಏನಿರ್ಲಿಲ್ಲ. ಹ್ಮ್ ಸೊ ನಂಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಯ್ತು, ಈ ಕನ್ಸೀವ್ಸ್ ಆಗಿದ್ದೀನಿ, ಈಗ ಮಗು ಸಹ ಇದೆ, ಜೊತೆಗೆ ಫೈಬ್ರಾಯ್ಡ್ ಸಹ ಇದೆ, ಅದು ದೊಡ್ಡ ಸೈಜ್ ಅಲ್ಲಿ ಇದೆ ಅಂತ ಫುಲ್ ಅದು ಒಂಥರ ಆಯ್ತು. ಮತ್ತೆ ಡಾಕ್ಟರ್ ಎಲ್ಲ ಕೆಲವರು ಹೇಳಿದ್ರು 5 months ವರೆಗೆ ಮಗುದು ಗ್ರೋತ್ ಆಗ್ಬೋದು, ಮತ್ತೆ ಅದಕ್ಕೆ ಸ್ಪೇಸ್ ಇರಲ್ಲ ಅಂತೆಲ್ಲ ಹೇಳಿದ್ರು ಹ್ಮ್ ಗ್ರೋತ್ಗೆ. ಆಗ ಆಪರೇಷನ್ ಮಾಡ್ಬೇಕಾಗುತ್ತೆ, ಫೈಬ್ರಾಯ್ಡ್ ನ ತೆಗಿಬೇಕಾಗುತ್ತೆ. ಅದೇನೋ ಒಂಥರ ವಿಚಿತ್ರ ಅನ್ಸ್ತು, 5 months ಅಲ್ಲಿ ಫೈಬ್ರಾಯ್ಡ್ ತೆಗಿಯೋದು ಹೇಗೆ, ಮತ್ತೆ ಮಗುಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಆತರ ಎಲ್ಲ ಕಾಂಪ್ಲಿಕೇಶನ್ ಇತ್ತು. ಆಮೇಲೆ ನೀವು ಸಿಕ್ಕಿದ್ರಿ ನನಗೆ. ಆಮೇಲೆ ನಿಮಗೆ ಅದೇ ಕಾಲ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ಇವಾಗ ಹೇಳಿದ್ರಿ ಇನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಲ್ರೆಡಿ ಇನ್ ನೀವು ಫೋಕಸ್ ಮಗು ಮೇಲೆನೆ ಮಾಡ್ಬೇಕು, ಫೈಬ್ರಾಯ್ಡ್ ಇದೆ ಅಂತಾನೆ ಅದ್ ಮರ್ತ್ ಬಿಡಿ ಅಂತ ಹೇಳಿದ್ರಿ. ಆಮೇಲೆ ನಾನ್ ನಿಮ್ ಕ್ಲಾಸ್ ಜಾಯಿನ್ ಆದ್ಮೇಲೆ ಅದು ಹೇಗೆ ಅಂತ ಗೊತ್ತಿಲ್ಲ, ಆ ಮಗುದು ಡೆವಲಪ್ಮೆಂಟ್ ಸಹ ಚೆನ್ನಾಗ್ ಆಯ್ತು, ಎಲ್ಲಾನು ಚೆನ್ನಾಗ್ ಆಗ್ತಾನೆ ಹೋಯ್ತು. ನಾನ್ ನಾರ್ಮಲ್ ಅಂತಾನೆ ನಾನು ಅನ್ಕೊಂಡಿದ್ದೆ, ಫೈಬ್ರಾಯ್ಡ್ ಇದೆ ಅಂತಾನೆ ನಂಗೆ ಅದ್ ಮರ್ತೇ ಬಿಟ್ಟಿದೆ ನಾನು. ಅದು ಫೈಬ್ರಾಯ್ಡ್ ಯಾವ ತೊಂದ್ರೆ ಕೂಡ ಮಾಡ್ಲಿಲ್ಲ, ಒಂಚೂರು ತೊಂದ್ರೆ ಮಾಡ್ಲಿಲ್ಲ. ಮಗುದು ಹೇಗೆ ನಾರ್ಮಲಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇದು ಪ್ರೆಗ್ನೆನ್ಸಿ ಇರುತ್ತೆ ಅದ್ಕಿಂತನೂ ಚೆನ್ನಾಗೇ ಆಯ್ತು. ಯಾಕಂದ್ರೆ ನಂಗೆ ವಾಮಿಟಿಂಗ್ ಇರ್ಲಿಲ್ಲ, ಟಯರ್ಡ್ ಇರ್ಲಿಲ್ಲ, ಏನ್ಸ ಇರ್ಲಿಲ್ಲ. ನನ್ನ ಹಸ್ಬೆಂಡ್ಸ್ ಹೇಳ್ತಾರೆ, ಅವ್ರು ಅನ್ಕೊಂಡಿದ್ರಂತೆ ಅಯ್ಯೋ ಇವಳು ಹೇಗಪ್ಪ, ಅಂದ್ರೆ ನಾನ್ ಮೊದ್ಲಿಂದ ತುಂಬಾ ಹೆದರ್ತಿದ್ದೆ. ಏನೋ ಒಂದ್ ಓಕೆ ಚಿಕ್ಕ ವಿಷಯ ಇದ್ರು ಹೆದರುದು ಎಲ್ಲದಕ್ಕೆ. ಹ್ಮ್ ಇವಳಿಗೆ ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ, ಇನ್ನು ಇವಳು ಹೇಗೆಲ್ಲ ಮಾಡ್ತಾಳೆ ಅನ್ನೋದು ಓಕೆ ಅವ್ರು ಹೇಳ್ತಾ ಇದ್ರು. ಅವ್ರು ಅದೇ ನೆನ್ನೆ ಹೇಳ್ತಾ ಇದ್ರು ಅವರು, ನೀನ್ ಬಿಡು, ನೀನ್ ಸ್ಟ್ರಾಂಗ್ ಆಗಿ ಇದ್ಯಾ, ಇನ್ 2 days ಅಲ್ಲ ಇರೋದು, ಅದಕ್ಕೆ ಈಗ ನೆನ್ನೆ ಹೇಳಿರೋದು ಅವರು. ಓಕೆ ನೀನ್ ಬಿಡು, ಸ್ಟ್ರಾಂಗ್ ಆಗಿ ಇದ್ಯಾ ನೀನು, ನಾನು ಅನ್ಕೊಂಡೇ ಇರ್ಲಿಲ್ಲ ನೀನ್ ಇಷ್ಟು ಸ್ಟ್ರಾಂಗ್ ಆಗಿರ್ತೀಯ ಅಂತ. ಹಾಗೆ ಮ್ಯಾಮ್ ಚೆನ್ನಾಗಿ ಆಯ್ತು. ಅಂದ್ರೆ ನೀವು ಪ್ರತಿಯೊಂದು ನೀವು ಎಂತ ಹೇಳ್ತೀವಿ ಎಲ್ಲ ಫಾಲೋ ಮಾಡ್ತಿದ್ದೆ ನಾನು. ಹೌದು ಮತ್ತೆ ಏನಂದ್ರೆ ನಿಮ್ದು ಮೆಡಿಟೇಷನ್ ಕ್ಲಾಸ್ ಎಲ್ಲ ತುಂಬಾ ಯೂಸ್ಫುಲ್ ಆಗ್ತಿತ್ತು. ಮತ್ತೆ ಸಹ ನೀವು ನೆಕ್ಸ್ಟ್ ದಿನ ನೀವು ಇಲ್ಲ ಟೈಮಲ್ಲೂ ನಾನು ಅದೇ ರೆಕಾರ್ಡಿಂಗ್ ನ ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದನ್ನೇ ಹಾಕೊಂಡು ಪುನಃ ಅದನ್ನೇ ಇದ್ ಮಾಡ್ತಾ ಇದ್ದೆ. ಸುಮ್ನೆ ಇರ್ತಾ ಇರ್ಲಿಲ್ಲ, ನಾನು ಏನೋ ಒಂದ್ ಮಾಡ್ತಾ ಇದ್ದೆ. ನಂಗೆ ಒಟ್ನಲ್ಲಿ ಎಲ್ಲ ಸೇಫ್ ಆಗಿರ್ಬೇಕು ಅಷ್ಟೇ ಇದ್ದಿದ್ದು, ಮಗು ಮೇಲೆ ಫೋಕಸ್ ನಂದಿದ್ದು. ಸೊ ಮಗು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆಯ್ತು, ನಂಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ನಾ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ರು ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ಹೌದು ಸಜೆಷನ್ಸ್ ಕೊಡ್ತಾ ಇದ್ರಿ. ಸೊ ಹಾಗೆ ಅದೇ ಇವಾಗ ಡಾಕ್ಟರ್ ಹೇಳಿದ್ದಾರೆ ಫೈಬ್ರಾಯ್ಡ್ ಅನ್ಸ ಒಟ್ಟಿಗೆ ರಿಮೂವ್ ಮಾಡ್ಬೇಕು ಅಂತ. ಅದು ಲಿವರ್ಗೆ ಏನೋ ಟಚ್ ಆಗ್ತಿದೆಯಂತೆ ನನಗೆ. ಓಕೆ ಆಕ್ಚುಲಿ ಅದು ಅವ್ರು ಹೇಳ್ತಾ ಇದ್ರು ನಿಮಗೇನು ಗೊತ್ತಾಗಿಲ್ಲದೆ ನೀವು ಗ್ರೇಟ್ ಅಂತ, ಲೈಕ್ ಅದು ಲಿವರ್ಗೆ ಟಚ್ ಆಗಿದೆ ಅಂತೆ. ಬೇರೆ ಯಾರಿಗಾರಾಗಿರೋದು ಯಾವಾಗಲೂ ಪೇನ್ ಬರ್ತಿತ್ತು. ಓಕೆ ಲೈಕ್ ಇದು ಅವ್ರು ನಂಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ನೋಡಿ, ಇದು ನಿಮ್ ಲಿವರ್, ಇದು ಫೈಬ್ರಾಯ್ಡ್, ಇದು ಎರಡು ಟಚ್ ಆಗ್ತಿದೆ ಹ್ಮ್ ಅಂತ, ನಿಮಗೇನು ಅನ್ಸಿಲ್ವಾ ಅಂತ, ಪೈನ್ ಬಂದಿಲ್ವಾ ಅಂತ. ಓಕೆ ಸೊ ನಾನ್ 9 month ವರೆಗೆ ನಾನು ಇನ್ನು ಬಂದಿದ್ದೀನಿ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಆಕ್ಚುಲಿ ಇದೆಲ್ಲ ಪ್ರೀ ಟರ್ಮ್ ಆಗುದು ಚಾನ್ಸಸ್ ಜಾಸ್ತಿ ಅಂತೆ ಈ ತರ ಇದ್ರಲ್ಲೆಲ್ಲ ಹ್ಮ್ ಕೇಸಸ್ ಅಲ್ಲಿ. ಬಟ್ ನಾನ್ 9 month ಇನ್ನೂನು ನಾನು ಚೆನ್ನಾಗೇ ಇದ್ದೀನಿ ಅಂದ್ರೆ ಅವರೇ ಡೆಲಿವರಿ ಡೇಟ್ ಫಿಕ್ಸ್ ಮಾಡಿದಕ್ಕೆ ನಾನು ನಂಗೇನು ಪ್ರಾಬ್ಲಮ್ ಏನು ಹೌದು ಚಾಲೆಂಜಿಂಗ್ ಇದೆ ಅಂತ ಆಕ್ಚುಲಿ ಹ್ಮ್ ರಿಮೂವಲ್. ಫಸ್ಟ್ ಬೇಬಿನ ತೆಗ್ದ್ಮೇಲೆ ಮತ್ತೆ ಅದು ಫೈಬ್ರಾಯ್ಡ್ ರಿಮೂವಲ್ ಓಕೆ ಓಕೆ ಫೈನ್ ಹೇಳಿದ್ದು. ಓಕೆ ಅದೆಲ್ಲ ಥ್ಯಾಂಕ್ ಯು ನಿಮ್ಗೆ. ಮತ್ತೆ ನಿಮ್ಮ ಕ್ಲಾಸ್ ಮುಖಾಂತರ ನಾನು ಮಂತ್ರ ಕ್ಲಾಸ್ ಸೇರಿದ್ದೆ, ಅದಂತೂ ತುಂಬಾ ಬೆನಿಫಿಟ್ ಆಯ್ತು ನಿಜ ಹೇಳ್ಬೇಕಂದ್ರೆ. ಅಂದ್ರೆ ಫುಲ್ ನಮ್ದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಯಾವ ನೆಗೆಟಿವಿಟಿ ಬರಲ್ಲ ಅಲ್ಲ ನಮ್ಗೆ. ಹೌದು ಎಸ್ ಅದು ನಿಮ್ಮ ಮುಖಾಂತರನೇ ಆಗಿದ್ದಲ್ವಾ, ನಿಮಗೇನೆ ಥ್ಯಾಂಕ್ ಯು ಹೇಳ್ಬೇಕು. ಅವ್ರಿಗೂನು ಹೇಳ್ತೀನಿ ನಾನು, ಎಸ್ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅವ್ರು ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ ಮ್ಯಾಮ್ ಆಕ್ಚುಲಿ, ಯಾರ್ ಬೇಕಿರೋ ಕಣ್ ಮುಚ್ಕೊಂಡು ಜಾಯಿನ್ ಆಗ್ಬೋದು. ಹೌದು ಹೌದು ಖಂಡಿತ. ಸೊ ದಟ್ ಈಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ಎಲ್ಲಾನು ಓಪನ್ಲಿ ನೀವು ಹೇಳ್ಕೊಂಡ್ರಿ ರೈಟ್. ಏನು ಚಾಲೆಂಜಸ್ ಫೇಸ್ ಮಾಡಿದ್ದು, ಹೇಗೆ ಓವರ್ಕಮ್ ಮಾಡಿದ್ದು, ಹೇಗೆ ನಿಮ್ಮ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡಿ ಮಗುವಿನ ಕಡೆಗೇನೆ ಫೋಕಸ್ ಮಾಡಿದ್ದು, ಅದು ಇನ್ನೂ ಒಂದು ರೀತಿಯಲ್ಲಿ
ಎಲ್ಲಾ ರೀತಿಯಲ್ಲೂ ಪಾಸಿಟಿವ್ ಆಗಿ ಹೇಗೆ ನೀವು ಜಸ್ಟ್ ಫೋಕಸಿಂಗ್ ಆನ್ ದ ಪಾಸಿಟಿವ್ ಥಿಂಗ್ಸ್, ಜಸ್ಟ್ ಫೋಕಸಿಂಗ್ ಆನ್ ದ ಆಕ್ಷನ್ ಐಟಮ್ಸ್, ಇದು ಎಸ್ ಆಗಿದ್ದು. ಮ್ಯಾಮ್. ಸೊ ಎಲ್ಲರಿಗೂ ಇದು ಲೆಸನ್ ಅಲ್ವಾ. ಕೆಲವೊಬ್ರು ಎಷ್ಟೋ ಜನ ಮಾಡ್ತಾ ಇದ್ದೀರಾ, ಕೆಲವೊಬ್ರು ಮಾಡದೇ ಇದ್ದವ್ರಿಗೂ ಕೂಡ ಇದು ಲೆಸನ್, ರೈಟ್. ಸೊ ಎಷ್ಟೋ ಜನ ಅನ್ಕೋತಾರೆ ಹೌ ಟು ಇನ್ವೆಸ್ಟ್ ಇನ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ, ಎಷ್ಟು ಹೌ ಹೆಲ್ಪ್ಫುಲ್ ಇಟ್ ಈಸ್ ಅಲ್ವಾ, ಇದು ನಮ್ ನಿಮ್ಗೆ ಡಾಕ್ಟರ್ ಎಷ್ಟು. ಹೇಳಿದ್ರು, ಹಾ. ಲೈಕ್ ಫಿಫ್ತ್ ಫಸ್ಟ್ ಗೆ ಹೇಳಿದ್ರು ನಿಮಗೊಂದು 8th ಮಂತ್ ಅಲ್ಲೆಲ್ಲ ಪೈನ್ ಎಲ್ಲ ಸ್ಟಾರ್ಟ್ ಬಿಡ್ಬೋದು, ಮಗುದು ಗ್ರೋತ್ ಗೆ ತಡ್ಕೊಳಿಕ್ಕೆ ಆಗ್ಲಿಕ್ಕಿಲ್ಲ, ಫೈಬ್ರಾಯ್ಡ್ ಬೇರೆ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಹೆದ್ರಿಸಿದ್ರು. ಹ್ಮ್. ಏನು ಸಹ ಆಗಿಲ್ಲ ನನಗೆ, ನಿಜವಾಗ್ಲೂ ಅವ್ರಿಗೇನೆ ಶಾಕ್. ಓಕೆ, ಲೈಕ್ ಮಿರಾಕಲ್ ಅಲ್ವಾ. ಹೌದು. ಎಸ್. ಸೊ ಎಲ್ಲರೂ ಅಷ್ಟೇ ಇದನ್ನ ಲೆಸನ್ ಆಗಿ ತಗೊಳ್ಳಿ. ಓಕೆ, ಸೊ ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೆ ಇದೇ ಎಕ್ಸಾಂಪಲ್, ಗ್ರೇಟ್ ಎಕ್ಸಾಂಪಲ್. ಓಕೆ, ಸೊ ಲೈವ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ರೈಟ್, ಅವರೇ ಹೇಳ್ತಾ ಇದ್ದಾರೆ. ಸೊ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದಿತ್ತು ಆಯ್ತಾ, ಅದನ್ನು ಕೂಡ ಅವಾಯ್ಡ್ ಮಾಡಿದೆ, ರೈಟ್. ಸೊ ಅವರೇ ಈಗ ಈಗ ಎಲ್ಲದಕ್ಕೂ ಅವರೇ ಫಸ್ಟ್ ಡಿಸೈಡ್ ಮಾಡಿದ್ರು, ಓಕೆ ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿದೆ, ಏನಂದ್ರೆ ನನ್ನ ಕಾನ್ಸಂಟ್ರೇಷನ್ ಇಲ್ಲಿಗೆ ಹೋಗ್ಬೇಕು. ಸೊ ಪ್ರತಿ ಸರಿನೂ ನಾನು ಡೈವರ್ಟ್ ಆಗಬಾರ್ದು ಅಂತ ಅವ್ರು ಎಷ್ಟು ಕಾನ್ಶಿಯಸ್ ಆಗಿ ಪ್ರತಿದಿನ ಎಫರ್ಟ್ ಹಾಕ್ತಾ ಇದ್ರು ಅಂದ್ರೆ, ನಾನು ಟಾಸ್ಕ್ ಕೊಟ್ಟಿಲ್ಲ ಅಂತಂದ್ರೆ ನನಗೆ ಕೇಳಿ, ಮ್ಯಾಮ್ ಇವತ್ತು ಕೊಟ್ಟಿಲ್ಲ ನೀವು ಟಾಸ್ಕ್, ಕೊಡಿ ನಂಗೆ ಅಲ್ವಾ. ಸೊ ಎಲ್ಲರಿಗೂ ಟಾಸ್ಕ್ ಕೊಡಿ. ಸೊ ಅದು ಕೂಡ ರಿಮೈಂಡ್ ಮಾಡ್ತಾ ಇದ್ರು, ರೈಟ್, ಹೌದು ಅವರೇ ಮ್ಯಾಮ್. ಇಲ್ಲ ಹೇಳಿದ ಹಾಗೆ. ಸುಮ್ನೆ ಬೇರೆ ಏನೋ ಯೋಚನೆ ಮಾಡ್ತಾ ಸುಮ್ನೆ ನೆಗೆಟಿವಿಟಿ ಬರುತ್ತೆ, ಅದಕ್ಕೆ ಇದ್ರಲ್ಲೇ ಏನೋ ಇನ್ವಾಲ್ವ್ ಮಾಡ್ಕೊಂಡು ಇದ್ರೆ ನಮ್ಗೇನೆ ಒಳ್ಳೇದಲ್ವಾ ಅಂತ ಹಾ. ನಂಗೆ ಅದು ಒಂದು. ನನಗೆ ಟಾಸ್ಕ್ ಕಂಪ್ಲೀಟ್ ಮಾಡೋದೇ ಒಂದು ಖುಷಿ ವಿಷಯ. ನಾನ್ ಲಾಸ್ಟ್ ವರೆಗೆ ನೀವು ಹೇಳಿದ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಂತ ಮಾಡಿ ಫೇಸ್ಬುಕ್ ಗೆ ಅಪ್ಲೋಡ್ ಮಾಡಿದ್ದೆ. ಓ, ಇನ್ಮೇಲೆ ಮಾಡ್ಲಿಕ್ಕೆ ಆಗಲ್ಲಲ್ಲ, ಅದಕ್ಕೆ ಅದೊಂದು ಇರ್ಲಿ ಡಾಕ್ಯುಮೆಂಟೇಶನ್ ಅಂತ. ಹೌದು. ಸೊ ಯಾವಾಗ ಬೇಕಾದ್ರೂ ಮತ್ತೆ ನೀವು ವಾಪಸ್ ಬಂದು ಆ ಗ್ರೂಪ್ ನ ನೋಡಿದ್ರೆ ನಾನು ಹಾ. ಮಾಡಿದ್ದು ಎಸ್ ಮ್ಯಾಮ್, ಅಲ್ವಾ, ಅದಕ್ಕೋಸ್ಕರ. ನೋಡೋಕೆ ತುಂಬಾ ಖುಷಿ ಅನ್ಸುತ್ತೆ. ಬಿಕಾಸ್ ಹೌದು. ವಾಟ್ಸಪ್ ಅಲ್ಲಿ ಮೇ ಬಿ ನಾವು ಡೇಟಾ ಲೂಸ್ ಮಾಡ್ಕೋಬಹುದು ಅಥವಾ ಎಲ್ಲಾದ್ರೂ ಕಳ್ದು ಹೋಗ್ಬೋದು, ಬಟ್ ಫೇಸ್ಬುಕ್ ಡಿಲೀಟ್ ಅಲ್ಲಿ ಎಲ್ಲ ಆಗ್ಬಿಡತ್ತೆ. ಹೌದು. ಎಸ್. ಸೊ ಅದು ಪ್ರೈವೇಟ್ ಗ್ರೂಪ್ ಕೂಡ ಆಗಿರೋದ್ರಿಂದ ಯು ಕ್ಯಾನ್ ಫೀಲ್ ಹ್ಮ್. ಫ್ರೀ. ನಮ್ಮ ಇವರೇ ಇರ್ತಾರೆ, ಎಲ್ಲ ನಮ್ಮ ಕ್ಲೈಂಟ್ಸೇ ಇರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಮೈಂಡ್ ಸೆಟ್ ಇರುವಂಥವ್ರು, ಲೈಕ್ ಮೈಂಡೆಡ್ ಪೀಪಲ್. ಅದಕ್ಕೆ ಮತ್ತೆ ಒಂದು ಬ್ಯೂಟಿ ಏನಂದ್ರೆ ವಿ ಡೋಂಟ್ ಜಡ್ಜ್ ಎನಿಬಡಿ ಅಲ್ವಾ. ಸೊ ಹೇಗಾದ್ರೂ ಮಾಡಿ, ಒಟ್ಟು ಮಾಡಿ, ನೀವು ಮಾಡೋದೇ ಖುಷಿ ಅಲ್ವಾ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಯಾರು ಆಮ್, ತುಂಬಾ ಫೇಮಸ್ ಸಿಂಗರ್ಸ್ಗಿಂತನೂ ನಮ್ಮ ಮಗುವಿಗೆ ನಮ್ಮ ವಾಯ್ಸೇ ಇಷ್ಟ ಆಗುತ್ತೆ, ನಮ್ಮ ವಾಯ್ಸೇ ಬೇಕಾಗುತ್ತೆ ಅಲ್ವಾ. ನಮ್ಮ ವಾಯ್ಸ್ ಕೇಳಿದ್ರೆ ಮಾತ್ರ ಅದು ಸುಮ್ಮನೆ ಆಗೋದು, ರೈಟ್. ನೀವು ಲತಾ ಮಂಗೇಶ್ಕರ್ ವಾಯ್ಸ್ ಕೇಳಿಸ್ತೀನಿ ಅಥವಾ ಕೋಗಿಲೆ ವಾಯ್ಸ್ ಕೇಳಿಸ್ತೀನಿ, ಇನ್ಯಾರ್ದು ಸರಸ್ವತಿನೇ ತಂದು ಇಳಿಸಿದ್ರು ಕೂಡ ಮಗುಗೆ ಸಮಾಧಾನ ಆಗಲ್ಲ, ಅಮ್ಮನೇ ಬೇಕು ಅಲ್ವಾ. ಸೊ ಅದಕ್ಕೆ ಹೇಗಾದ್ರೂ ಮಾತಾಡಿ, ಬಟ್ ನಿಮ್ಮ ವಾಯ್ಸೇ ಬೇಕು, ರೈಟ್. ಎಷ್ಟೋ ಜನ ಹೇಳ್ತಾರೆ ನಾನು ಹಾಡು ಹೇಳಲ್ಲ, ನಂಗೆ ವಾಯ್ಸ್ ಚೆನ್ನಾಗಿಲ್ಲ, ಯಾಕೆ ಹೇಳ್ಬಾರ್ದು, ರೈಟ್. ನಿಮ್ಮ ಮಗುಗ್ ನೀವೇ ಕ್ವೀನ್ ನೀವೇ ಸರೋಜಿ, ಎಲ್ಲ ಲತಾ ಮಂಗೇಶ್ಕರ್ ಎಲ್ಲಾನು, ರೈಟ್. ಸೊ ಅದಕ್ಕೋಸ್ಕರ ನೀವೇ ಹೇಳ್ಬೇಕು. ಅದಕ್ಕೆ ಇವನ್ ನಾನು ಹೇಳಿದ್ರು ಅದಕ್ಕೆ ಸಮಾಧಾನ ಆಗಲ್ಲ ರೈಟ್. ಅದಕ್ಕೆ ನೀವೇ ಆಸ್ ಎ ಮದರ್ ಯು ಆರ್ ದ ಒನ್ ಅಲ್ವಾ. ಸೊ ನೀವೇ ಅಲ್ಟಿಮೇಟ್. ಸೊ ನಿಮ್ಮ ಕೈಯಲ್ಲೇ ಎಲ್ಲ ಇರೋದು, ನೀವು ಮಾಡಿದ್ದೆಲ್ಲಾನು ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ನೀವೇನು ಕೈಯಲ್ಲಿ ಮುಟ್ಟಿ ಮಾಡ್ತೀರಾ ಅಲ್ವಾ, ನೀವೇನು ಫೋಕಸ್ಡ್ ಆಗಿ ನೋಡ್ತಾ ಕೇಳ್ತಾ ಮಾಡ್ತೀರಾ, ಅದೆಲ್ಲ ಮಗುವಿಗೆ ಫಸ್ಟ್ ಸ್ಟೆಪ್ ಅಲ್ವಾ. ಅದಕ್ಕೆ ಇಂಟ್ರೆಸ್ಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ನೀವು ನೋಡ್ತಾ ಹೋಗಿ, ನಿಮ್ಮ ಮಗುನು ಕೂಡ ಅದೇ ತರ ಟಾಸ್ಕ್ ಎಲ್ಲ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಲೆವೆಲ್ಸ್ ಅಲ್ಲಿ. ಸೊ ದಟ್ ಈಸ್ ವೆರಿ ಬ್ಯೂಟಿಫುಲ್. ಅಂಡ್ ಎಸ್, ಥ್ಯಾಂಕ್ ಯು ಅನ್ವಿತಾ ಅವರೇ, ಎಲ್ಲಾನು ಶೇರ್ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಬ್ಲೆಸ್ಸಿಂಗ್ಸ್ ಫ್ರಮ್ ಆಲ್ ಆಫ್ ಅಸ್ ಅಲ್ವಾ. ಸೊ ಎಲ್ಲರೂ ಕೂಡ ಇವಾಗ ಅನ್ವಿತಾ ಅವ್ರಿಗೆ ಬ್ಲೆಸ್ ಮಾಡೋಣ. ಓಕೆ, ಅದಾದ್ಮೇಲೆ ನಾವು ಮೆಡಿಟೇಷನ್ ಮಾಡೋಣ. ಓಕೆ, ಸೊ ಟೈಮ್ ಎಷ್ಟಿದೆ ನೋಡ್ಕೊಂಡು. ಓಕೆ, ಎಸ್, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ದಿಸ್ ಇಸ್ ದ ಟೈಮ್ ಫಾರ್ ಬ್ಲೆಸ್ಸಿಂಗ್ಸ್. ಓಕೆ, ನಾನು ಬ್ಲೆಸ್ಸಿಂಗ್ಸ್ಗೋಸ್ಕರ ಕೆಲವೊಂದು ಇದನ್ನ ಮಾಡಿದ್ದೀನಿ, ರೈಟ್. ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ, ನಾನು ಹೇಳ್ದ ಹಾಗೆ ನೀವೆಲ್ಲರೂ ಹೇಳ್ತಾ ಹೋಗಿ, ಓಕೆನಾ.
ಸೊ ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ ಆ್ಯಂಡ್ ಕೈಗಳನ್ನ ಓಕೆ ಈ ಥರ ಇಟ್ಕೊಂಡು ಅವ್ರಿಗೆ ಯಾಕೆ ಅಂದ್ರೆ ಎಲ್ಲರ ಕೈಗಳಲ್ಲಿ ಕೂಡ ಒಂದು ಎನರ್ಜಿ ಇರುತ್ತೆ, ಎಲ್ಲರಲ್ಲೂ ಎನರ್ಜಿ ಇರುತ್ತೆ. ಅದನ್ನ ನಾವು ರಿಸೀವ್ ಮಾಡೋದು ಬ್ರಹ್ಮರಂಧ್ರದ ಮೂಲಕ, ಆಯ್ತಾ? ಇಲ್ಲಿ ನೆತ್ತಿಯ ಭಾಗದಿಂದ ನಾವು ರಿಸೀವ್ ಮಾಡ್ತೀವಿ, ಮತ್ತೆ ಈ ಎರಡು ಕೈಗಳಿಂದನೂ ಕೂಡ ರಿಸೀವ್ ಮಾಡ್ತೀವಿ. ಅದೇ ರೀತಿ ಈ ಕೈಗಳಿಂದ ರಿಸೀವ್ ಮಾಡೋದಲ್ಲದೆ ಇನ್ನೊಬ್ರಿಗೂ ಕೂಡ ಎನರ್ಜಿನ ಸೆಂಡ್ ಮಾಡ್ಬೋದು. ಸೊ ಅದಕ್ಕೆ ಆಶೀರ್ವಾದ ಮಾಡೋದೆಲ್ಲ ಈ ತರ ಮಾಡ್ತಾರೆ. ಸೊ ಕೈಗಳಿಂದನೇ ಎನರ್ಜಿ ಹೋಗೋದು ಮತ್ತೆ ರಿಸೀವ್ ಆಗೋದು, ರೈಟ್? ಸೊ ಅದಕ್ಕೆ ಅನ್ವಿತಾ ಅವರೇ, ನೀವು ಕೈಗಳನ್ನ ಈ ತರ ಇಟ್ಕೊಂಡು ಕುತ್ಕೋಬಹುದು, ಆಯ್ತಾ? ತೊಡೆ ಮೇಲೆ ಎರಡು ಕೈಗಳನ್ನ ಆಕಾಶ ನೋಡುವಂತೆ ಇಟ್ಕೊಳ್ಳಿ. ಉಳಿದವರೆಲ್ಲರೂ ಕೂಡ ಅನ್ವಿತಾ ಅವ್ರಿಗೆ ಸೊ ಈ ರೀತಿ ಇಟ್ಕೊಂಡು ನೀವು ಬ್ಲೆಸ್ ಮಾಡ್ತಾ ಹೋಗಿ, ನಾನು ಹೇಳಿದ್ದ ಸೆಂಟೆನ್ಸ್ನ ಹೇಳ್ತಾ ಹೋಗಿ. ಓಕೆ, ಸೊ ಕಣ್ಣು ಮುಚ್ಚಿ ಎಲ್ಲರೂ ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡಿ. ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಮುಂದೆ ಅನ್ವಿತಾ ಅವರನ್ನ ನೆನಪು ಮಾಡಿಕೊಂಡು, ಅವರು ಇವಾಗ ಆಲ್ರೆಡಿ ಎಲ್ಲ ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ಚಾಲೆಂಜಸ್ನು ಓವರ್ಕಮ್ ಮಾಡಿ ಅವರ ಡೆಡಿಕೇಶನ್ ಇಂದ ಅವರು ಇದನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮೆಲ್ಲರ ಕಡೆಯಿಂದ ಅನ್ವಿತಾ ಅವ್ರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಎಲ್ಲರಿಗೂ ಅವ್ರ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಸೊ ಅವ್ರಿಗೆ ಥ್ಯಾಂಕ್ ಯು ಕೂಡ ಹೇಳ್ತಾ, ಅವ್ರಿಗೆ ಧನ್ಯವಾದ ಕೂಡ ಹೇಳ್ತಾ, ಆ್ಯಂಡ್ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮೆಲ್ಲರ ಶಕ್ತಿಯಿಂದ ದೇವರ ರೂಪವನ್ನ ನೆನಪಿಸ್ಕೊಂಡು, ನೀವೆಲ್ಲರೂ ದೇವರನ್ನ ನೆನಪಿಸ್ಕೊಳ್ಳಿ, ನಿಮ್ಮ ಆರಾಧ್ಯ ದೈವವನ್ನ ನೆನಪಿಸ್ಕೊಳ್ಳಿ, ನಂತರ ನಿಮ್ಮ ತಂದೆ ತಾಯಿಗಳನ್ನ ನೆನಪಿಸ್ಕೊಳ್ಳಿ ಅವರ ಶಕ್ತಿಯಿಂದ, ಮತ್ತೆ ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳಿ ಅವರ ಶಕ್ತಿಯಿಂದ, ಮತ್ತು ನಿಮ್ಮ ಶಕ್ತಿಯಿಂದ ಅನ್ವಿತಾ ಅವ್ರ ಕಡೆಗೆ ಎಲ್ಲರೂ ಕೂಡ ಬ್ಲೆಸ್ ಮಾಡ್ತಾ ಇದ್ದೀರಾ, ಆಶೀರ್ವಾದವನ್ನ ಕಳಿಸ್ತಾ ಇದ್ದೀರಾ ಹೃದಯಪೂರ್ವಕವಾಗಿ. ಸೊ ಈಗ ನಾನು ಹೇಳ್ಕೊಟ್ಟ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ಬಾಯ್ಬಿಟ್ಟು ಹೇಳ್ತಾ ಹೋಗಿ. ನಮ್ಮ ಗರ್ಭಜ್ಯೋತಿ ಕುಟುಂಬದ ಜ್ಯೋತಿ ಸ್ವರೂಪಿಣಿ ತಾಯಿ ಅನ್ವಿತಾ ಅವರಿಗೆ ಹಾಗೂ ಅವರ ಚೈತನ್ಯ ಜ್ಯೋತಿ ಕಂದನಿಗೆ ಬೇಕಾದ ಎಲ್ಲ ಆರೈಕೆ, ಕಾಳಜಿ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ, ಶಕ್ತಿ, ಸುರಕ್ಷತೆ, ಶಾಂತ ಮನಸ್ಸು, ಸಹನೆ, ಸ್ಪಷ್ಟತೆ, ಸಂತೋಷ, ನೆಮ್ಮದಿ, ದೈವಿಕ ಬೆಂಬಲ ಹಾಗೂ ಸಂಪೂರ್ಣ ಆರೋಗ್ಯ ಲಭಿಸಲಿ. ಅವರ ಗರ್ಭಜ್ಯೋತಿ ಇನ್ನಷ್ಟು ಪ್ರಕಾಶಿಸಲಿ. ಈಗ ಎಲ್ಲರೂ ಹೇಳ್ತಾ ಹೋಗಿ, ಆಯುಷ್ಮಾನ್ ಭವ, ದೀರ್ಘಾಯು ಭವ, ಧನವಾನ್ ಭವ, ಗುಣವಾನ್ ಭವ, ಯಶಸ್ವಿ ಭವ, ವಿಜಯೀ ಭವ. ಓಕೆ, ಈಗ ನೀವೆಲ್ಲರೂ ಹಾಗೆ ವಿಜುವಲೈಸ್ ಮಾಡ್ತಾ ಹೋಗಿ ನಮ್ಮ ಗರ್ಭಜ್ಯೋತಿ ಕುಟುಂಬದ ಅನ್ವಿತಾ ಅವ್ರಿಗೆ ಬ್ಲೆಸ್ ಮಾಡ್ತಾ ಹೋಗಿ, ಅವರ ಎಲ್ಲ ಡೆಲಿವರಿ ಪ್ರಾಸೆಸ್ ಇಂದ ಹಿಡಿದು ಮತ್ತು ರಿಮೂವಲ್ ಆಫ್ ಫೈಬ್ರಾಯ್ಡ್ ಅದು ಕೂಡ ಸಕ್ಸಸ್ಫುಲಿ ಆಗಲಿ.
ಮನಸ್ಪೂರ್ವಕವಾಗಿ ಅವ್ರಿಗೆ ಬ್ಲೆಸ್ ಮಾಡ್ತಾ ಹೋಗಿ ಹಾಗೂ ವಿಜುವಲೈಸ್ ಮಾಡ್ತಾ ಹೋಗಿ ಅವರೇ ನೆಕ್ಸ್ಟ್ ಮತ್ತೆ ಕ್ಲಾಸಿಗೆ ಬಂದ್ಬಿಟ್ಟು ಸಕ್ಸಸ್ಫುಲಿ ಎಲ್ಲಾನು ಚೆನ್ನಾಗಿ ಆಯ್ತು ಅಂತ ಹೇಳ್ತಾ ಇರೋ ಹಾಗೆ ಎಲ್ಲರೂ ವಿಜುವಲೈಸ್ ಮಾಡಿ. ಮಗು ಆರೋಗ್ಯವಾಗಿದೆ, ಚೈತನ್ಯಯುತವಾಗಿದೆ, ತುಂಬಾ ಆಕ್ಟಿವ್ ಆಗಿದೆ, ನನಗೆ ಬೇಕಾದ ಹಾಗೆ ಇದು ಡಿಸೈನ್ ಆಗಿದೆ ಅಂತ ಹೇಳ್ತಾ ಇರೋ ಹಾಗೆ. ಮತ್ತು ಎಲ್ಲ ಡಾಕ್ಟರ್ ಕೂಡ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಪ್ರೊಸೀಜರ್ ಆಯ್ತು, ಎಲ್ಲ ಕ್ಲೀನ್ ಆಯ್ತು, ಕ್ಲಿಯರ್ ಆಯ್ತು, ಮಗು ಕೂಡ ಚೆನ್ನಾಗಿದೆ ಮತ್ತು ನನ್ನ ಹೆಲ್ತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳೋ ಹಾಗೆ ವಿಜುವಲೈಸ್ ಮಾಡಿ. ಅನ್ವಿತಾ ಅವರೇ, ನೀವು ಕೂಡ ಅಷ್ಟೇ. ಡಾಕ್ಟರ್ ಎಲ್ಲಾನು ಕಂಪ್ಲೀಟ್ ಪ್ರೊಸೀಜರ್ ಎಲ್ಲಾನು ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಮಗು ಕೂಡ ಆರೋಗ್ಯವಾಗಿದೆ, ಫೈಬ್ರಾಯ್ಡ್ ಕೂಡ ಸಲೀಸಾಗಿ ನಾವು ರಿಮೂವ್ ಮಾಡಿದೀವಿ, ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಕೂಡ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅನ್ನೋ ಹಾಗೆ ಹೇಳ್ತಾ ಇರೋದನ್ನ ವಿಜುವಲೈಸ್ ಮಾಡಿ. ಮತ್ತು ಇಡೀ ಡೆಲಿವರಿ ಪ್ರಾಸೆಸ್ ನೀವು ಸ್ಟಾರ್ಟಿಂಗ್ ಇಂದ ಮನೆ ಬಿಟ್ಟಾಗಿನಿಂದ ನಿಮ್ಮ ಜೊತೆಗೆ ಯಾರ್ಯಾರು ಇರಬೇಕು ಅವರೆಲ್ಲರೂ ಇದ್ದಾರೆ. ಹಾಸ್ಪಿಟಲ್ ಎನ್ವೈರ್ಮೆಂಟ್ ಕೂಡ ಸಪೋರ್ಟಿವ್ ಆಗಿದೆ. ಡಾಕ್ಟರ್ಸ್ ಕೂಡ ಟೈಮ್ಗೆ ಸರಿಯಾಗಿ ನಿಮಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಡೆಲಿವರಿ ಕೂಡ ಮಾಡಿದ್ದಾರೆ. ಮಗು ಕೂಡ ಆರೋಗ್ಯವಾಗಿದೆ, ಮಗುವಿನ ಫಸ್ಟ್ ಕ್ರೈ ನಿಮಗೆ ಕೇಳಿಸ್ತಾ ಇದೆ. ಎಲ್ಲರೂ ಈ ಸುದ್ದಿಯನ್ನ ಕೇಳಿ ನಿಮ್ಮ ಕುಟುಂಬದವರು, ಮನೆಯವರು ಮತ್ತೆ ಎಲ್ಲ ನಮ್ಮ ಗರ್ಭಜ್ಯೋತಿ ಕುಟುಂಬದವರು ಕೂಡ ಆಶೀರ್ವಾದಗಳನ್ನು ಕಳಿಸ್ತಾ ಇದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅದೇ ರೀತಿ ಅದಾದ ನಂತರ ಡೆಲಿವರಿ ಆದ ನಂತರ ಫೈಬ್ರಾಯ್ಡ್ ರಿಮೂವಲ್ ಪ್ರಾಸೆಸ್ ಕೂಡ ಆರಾಮವಾಗಿ ಆಗಿದೆ, ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನಿಮ್ಮ ಲಿವರ್ ಆಗಿರ್ಬೋದು, ಎಲ್ಲ ಬಾಡಿ ಪಾರ್ಟ್ಸ್ ತುಂಬಾ ಚೆನ್ನಾಗಿದೆ. ಇವಾಗ ಯಾವುದೇ ರೀತಿಯಾದ ತೊಂದರೆಗಳಿಂದ ನೀವು ಆಚೆ ಬಂದಿದ್ದೀರಾ ಸಂಪೂರ್ಣವಾಗಿ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನಾನು ಕೂಡ ನನ್ನ ಆರಾಧ್ಯ ದೈವ, ನನ್ನ ಕುಲದೈವ ಮತ್ತು ನನ್ನ ಗುರುಗಳನ್ನ, ನನ್ನ ತಂದೆ ತಾಯಿಗಳನ್ನ ನೆನಪು ಮಾಡ್ಕೊಳ್ತಾ, ನನ್ನ ಸ್ಪಿರಿಚುವಲ್ ಗುರು ಡಾಕ್ಟರ್ ಜಿಲಿಬಾಸು ಆ್ಯಂಡ್ ನನ್ನ ಸ್ಪಿರಿಚುವಲ್ ಗುರು ತೇಜಸ್ವಿ ಗುರುಗಳು ಅವ್ರುಗಳನ್ನು ಕೂಡ ನಾನು ನೆನಪು ಮಾಡ್ಕೊಳ್ತಾ, ಮತ್ತು ಶ್ರೀ ಹನುಮನನ್ನು ಕೂಡ ನೆನಪು ಮಾಡ್ಕೊಳ್ತಾ ನನ್ನ ಕಡೆಯಿಂದ ಆದ ಎಲ್ಲ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಎಲ್ಲರೂ ಕೈಗಳನ್ನು ಇಳಿಸಿ ಶಾಂತವಾಗಿ ಒಂದೆರಡು ನಿಮಿಷ ಕುತ್ಕೊಂಡು ನಿಮ್ಮದೇ ಆದ ರೀತಿಯಲ್ಲಿ, ನಿಮ್ಮದೇ ಆದ ಪದಗಳಲ್ಲಿ ನೀವು ನಿಮ್ಮ ಮನಸ್ಸಾರೆ ಬ್ಲೆಸ್ ಮಾಡ್ತಾ ಹೋಗಿ. ಎಷ್ಟು ನಾವು ಇನ್ನೊಬ್ಬರಿಗೆ ಬ್ಲೆಸ್ ಮಾಡ್ತಾ ಹೋಗ್ತೀವೋ ಅಷ್ಟು ದೇವರು ನಮಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ ಕರಗಿಸಿ ಒಳ್ಳೆಯ ರೀತಿಯಲ್ಲಿ ನಮಗೆ ಸನ್ಮಾರ್ಗವನ್ನು ತೋರಿಸ್ತಾನೆ. ಒಂದೆರಡು ನಿಮಿಷ ಶಾಂತವಾಗಿ ಕುತ್ಕೊಂಡು ಹೃದಯಪೂರ್ವಕವಾಗಿ ನಿಮ್ಮ ಹಾರೈಕೆಗಳನ್ನ, ಆಶೀರ್ವಾದಗಳನ್ನ ಕಳಿಸಿ ಮನಸ್ಸಾರೆ. ಗಾಡ್ ಬ್ಲೆಸ್ ಯು ಅನ್ವಿತಾನ್ ಬೇಬಿ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಕಣ್ಣುಗಳನ್ನ ಬಿಡಿ. ಓಕೆ, ಥ್ಯಾಂಕ್ ಯು ಅನ್ವಿತಾ ಅವರೇ. ಗಾಡ್ ಬ್ಲೆಸ್ ಯು, ಆಲ್ ದ ವೆರಿ ಬೆಸ್ಟ್. ಓಕೆ, ಎಲ್ಲಾನು ಪ್ರೊಸೀಜರ್ ಚೆನ್ನಾಗಾಗ್ಲಿ. ನಮ್ಮ ಬೇಬಿಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮ್ಯಾಮ್, ಇವನ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಸೊ ನಿನ್ನೆ ಕೂಡ ಒಂದು ಹೇಳ್ತಾ ಇದ್ರಿ ನಿಮ್ಗೆ ನಾನಿ ಸಿಕ್ಕಿರೋದು ಕೂಡ ಅಲ್ವಾ? ಆ yes ma'am. ಅದು ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ ಮ್ಯಾಮ್. ಅಂದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಎಂಗೇಜ್ ಆಗಿದ್ರು, ಮತ್ತೆ ಇನ್ನೊಬ್ರು ನನಗೆ ಸೆಟ್ ಆಗ್ತಿರ್ಲಿಲ್ಲ. ಹಾಗೇನೆ ಆಗ್ತಾ ಇತ್ತು. ನಾನಿದ್ದೆ ಏನಪ್ಪ ಈ ತರ ಆದ್ರೆ ಕಷ್ಟ ಅಲ್ಲ, ನೋಡ್ಕೊಳಿಕ್ ಇನ್ನು ಡೆಲಿವರಿ ಹತ್ರ ಬಂದ್ರು ಯಾರು ಸಿಕ್ಲಿಲ್ಲಲ್ಲ ಅಂತ ಅನ್ಸಿತ್ತು. ಅದೇ ಅವತ್ ಮಾಡಿದ್ವಲ್ಲ ನಾವು, ಆ ಅದೇ ಕ್ಲಾಸ್ ಅಲ್ಲಿ ಮಾಡಿದ್ದೆ ಅಲ್ಲ, ಅದೇ ಬರ್ದಿದ್ದೆ ನಾನು ಬ್ಯಾಕ್ ಸೈಡ್. ಹ್ಮ್, ಓಕೆ. ಅದೇ ದಿನ ನೈಟ್ ಒಂದು
ಜನ ಓಕೆ ಅಂತ ಹೇಳಿದ್ರು, ಆದ್ರೂ ಅವ್ರು ಕನ್ಫರ್ಮ್ ಹೇಳಿಲ್ಲ. ಅದಕ್ಕೆ ನಾನು ಇವ್ರು ಸಹ ಸಿಕ್ಕಲ್ವೇನೋ ಅಂತ ಇದ್ದೆ. ಬಟ್ ನೆಕ್ಸ್ಟ್ ದಿನ ಅವ್ರು ಕನ್ಫರ್ಮ್ ಮಾಡಿದ್ರು, ಆಗ ನಂಗೆ ಅನ್ಸ್ತು. ಎಸ್. ಸೊ ನ್ಯೂರೋ ಆರ್ಟ್ ಮಾಡಿದ್ವಲ್ಲ ನಾವು, ಅವಾಗ ಅವರು ಏನ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿದ್ದು ಅವ್ರ ತಲೆಯಲ್ಲಿ ಯಾವ ವಿಷಯ ಏನ್ ಓಡ್ತಾ ಇತ್ತು ಅದನ್ನ. ಸೊ ಅದರಲ್ಲಿ ನಾನೇ ಬೇಕು, ತುಂಬಾ ಒಳ್ಳೆ ಕೇರ್ ಟೇಕರ್ ಬೇಕು ಅನ್ನೋ ತರ ಬರ್ದಿದ್ರು. ಸೊ ಶಿ ಗಾಟ್ ಇಟ್. ಸೊ ಅದು ಒಂದು ಮ್ಯಾನಿಫೆಸ್ಟೇಷನ್. ಅದೇ ಅದು 24 hours ಯಾರು ಸಿಕ್ಕಿರ್ಲಿಲ್ಲ ಮ್ಯಾಮ್. ಅಂದ್ರೆ ನಮ್ಮ ಊರಿನವರೇ ಸಿಕ್ಕಿದ್ರು ನಮ್ಗೆ. ಹ್ಮ್. ಲೈಕ್ ಅಂದ್ರೆ ಬೇರೆ ಕಡೆ ಎಲ್ಲ ಇದ್ದಾರೆ ನರ್ಸಸ್, ನಮಗೆ ನಂಬಿಕೆ ಇರಲ್ಲ. ಈಗ ನಮಗೆ ಗೊತ್ತಿರೋರೆ ನೈಟ್ ಡೇ ಅಂಡ್ ನೈಟ್ ಫುಲ್ ನಮ್ಮನೇಲೆ ಇರೋ ತರಾನೇ ಹಾಗೆ ಸಿಕ್ಕಿದ್ರು. ಹ್ಮ್. ಗುಡ್. ಓಕೆ, ಆಲ್ ದ ವೆರಿ ಬೆಸ್ಟ್. ಎಲ್ಲಾನು ಚೆನ್ನಾಗಾಗ್ಲಿ. ಓಕೆ, ಗಾಡ್ ಬ್ಲೆಸ್ ಯು. ಓಕೆ, ಪ್ಲೀಸ್. ಹಾ. ಸೊ ಇವಾಗ ನಾವೆಲ್ಲರೂ ಕೂಡ ಏನ್ ಮಾಡೋಣ ಅಂದ್ರೆ ಆ, ಒಂದು ಹೇಳ್ಬಿಡ್ತೀನಿ ನಿಮಗೆ. ಅಂದ್ರೆ ನಾವು ಚಾಂಟಿಂಗ್ ಎಲ್ಲಾನು ಹೇಗೆ ಡೈಲಿ ಕ್ಲಾಸಸ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊಸಬ್ರಿಗೂ ಗೊತ್ತಾಗುತ್ತೆ, ಅಂಡ್ ಹಳಬ್ರಿಗೂ ಕೂಡ ಇಟ್ಸ್ ರಿಫ್ರೆಶ್ಮೆಂಟ್. ಓಕೆ, ಸೊ ವೆನ್ ಎವರ್ ವಿ ಲರ್ನ್ ದ ಥಿಂಗ್ಸ್ ರಿಪೀಟೆಡ್ಲಿ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಕೇಳಿದ್ರು ಇಟ್ಸ್ ಓಕೆ, ರಿಪಿಟೇಷನ್ ಇಸ್ ದ ಕೀ. ಓಕೆ, ಸೊ ಏನಂದ್ರೆ ಪ್ರತಿದಿನನೂ ನಾವು ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಈ ಥರ ಯಾವ್ದಾದ್ರು ವಿಷಯಗಳಿದೆ, ಫಸ್ಟ್ ಅದನ್ನ ಡಿಸ್ಕಸ್ ಮಾಡಿ, ಫಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡಿಬಿಟ್ಟು ಅದಾದ್ಮೇಲೆ ನಾವು ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಓಮ್ ಚಾಂಟಿಂಗ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಪ್ರೊಸೀಜರ್ನ ನಾವು ಫಾಲೋ ಮಾಡ್ತಾ ಇದೀವಿ. ಅಂದ್ರೆ ಓಂ ಅಂತ ಹೇಳುವಾಗ ಇಟ್ ಇಸ್ ಅನ್ ಯೂನಿವರ್ಸಲ್ ಮಂತ್ರ. ಆಯ್ತಾ, ಯೂನಿವರ್ಸ್ ಸ್ಟಾರ್ಟ್ ಆಗಿದ್ದೆ ಓಂ ಮಂತ್ರದಿಂದ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದರಲ್ಲಿ ಇನ್ನ ಜಾಸ್ತಿ ಬೆನಿಫಿಟ್ಸ್ ಇದೆ. ಅದನ್ನ ನಾನು ನೆಕ್ಸ್ಟ್ ಬೇರೆ ಕ್ಲಾಸ್ಗಳಲ್ಲಿ ಕವರ್ ಮಾಡ್ತೀನಿ. ಓಕೆ, ಸೊ ಯಾವ ರೀತಿ ನಾವು ಓಂ ಮಂತ್ರವನ್ನ ಹೇಳ್ತೀವಿ ಅಂದ್ರೆ ನಮ್ಮ ಎಲ್ಲ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ. ಚಕ್ರಗಳು ಬ್ಯಾಲೆನ್ಸ್ ಆದಾಗ ಎಷ್ಟು ನಮ್ಗೆ ಎಫೆಕ್ಟ್ ಆಗಿರುತ್ತೆ, ನಮ್ಮ ಇಡೀ ದೇಹ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದನ್ನ ಕೂಡ ನಾನು ಹೇಳಿದ್ದೆ ಅಲ್ವಾ. ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾವು ಹೇಳಿದ್ವಿ. ಸೊ 5 days ಅಲ್ಲಿ ಸೊ ಹೇಗೆ ಚಕ್ರಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋದ್ರಿಂದ ದೇಹದ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾಡಿಗಳು 72,000 ನಾಡಿಗಳಿದೆ. ಅದರಲ್ಲಿ 3 ನಾಡಿಗಳು ತುಂಬಾ ಇಂಪಾರ್ಟೆಂಟ್. ಆಯ್ತಾ, ಶಿವನಾಡಿ, ವಿಷ್ಣುನಾಡಿ, ಬ್ರಹ್ಮನಾಡಿ ಅಂತ ಕರಿತೀವಿ. ಅದನ್ನ ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ಕೂಡ ಕರಿತೀವಿ. ಸೊ ಈ 3 ನಾಡಿಗಳು ಒಂಥರ ಹೈವೇ ತರ, ನ್ಯಾಷನಲ್ ಹೈವೇ ಇದ್ದಂಗೆ. ಸೊ ಎಲ್ಲದಕ್ಕೂ, ಎಲ್ಲ ಬೇರೆ ನಾಡಿಗಳಿಗೆ ಮೂಲ ನಾಡಿಗಳು. ಸೊ ಈ 3 ನಾಡಿಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಅದೇ ರೀತಿ ಪ್ರಾಣಾಯಾಮ ಮಾಡೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಅದನ್ನ ನಿಮ್ಮದೇ ಓನ್ ಪೇಜಲ್ಲಿ ನೀವು ಮಾಡ್ತಾ ಹೋಗಿ. ಕ್ಲಾಸಲ್ಲಿ ಆದ್ರೆ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನೀವು ನೀವೇ ಓನ್ ಆಗಿ ಮಾಡ್ಕೋತಾ ಹೋಗಿ. ಓಕೆ, ಸೊ ಅದರಿಂದ ಕೂಡ, ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಮ್ಮ ಇಡನಾಡಿ, ಪಿಂಗಳ ನಾಡಿ ಬ್ಯಾಲೆನ್ಸ್ ಆಗುತ್ತೆ. ಆಯ್ತಾ, ಮಧ್ಯದಲ್ಲಿರೋ ಸುಷುಮ್ನ ನಾಡಿ ಕೂಡ ಆಕ್ಟಿವೇಟ್ ಆಗುತ್ತೆ. ಅದರಿಂದ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ, ದೋಷಗಳು ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ವಾತ ಪಿತ್ತ ಕಫ ಎಲ್ಲ ದೋಷಗಳು ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲೇ ಇರುತ್ತೆ. ಓಕೆ, ಸೊ ಇದನ್ನ ನೀವು ಪ್ರತಿ ಸರಿ ಮಾಡುವಾಗ ಈ ಬೆನಿಫಿಟ್ಸ್ ನ ನೀವು ಅರಿತುಕೊಂಡು ಮಾಡ್ತಾ ಹೋದಾಗ ಇನ್ನ ಜಾಸ್ತಿ ಬೆನಿಫಿಟ್ಸ್ ಕಾಣುತ್ತೆ. ಓಕೆ, ಸೊ ಏನ್ ಮ್ಯಾಮ್ ಪ್ರತಿ ಸರಿನೂ ಚಾಂಟಿಂಗ್ ಮಾಡ್ಲೇಬೇಕಾ? ಖಂಡಿತವಾಗ್ಲು. ಸೊ ಇವಾಗ ತಾನೇ ಅನ್ವಿತಾ ಅವ್ರು ಕೂಡ ಹೇಳಿದ್ರು, ಈವನ್ ಮಂತ್ರ ಚಾಂಟಿಂಗ್ ಸೆಷನ್ಸ್ ಕೂಡ ಇದೆ. ಸೊ ಇವಾಗ ಅಂದ್ರೆ ಈಗ ಜಾಯ್ನ್ ಆದವ್ರಿಗೆ ನಾನು ನೆಕ್ಸ್ಟ್ ಮಂತ್ ಇಂದ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಈಗ ಆಲ್ರೆಡಿ ಅವ್ರು ಅರ್ಧ ಕವರ್ ಮಾಡ್ಬಿಟ್ಟಿದ್ದಾರೆ ಪೋರ್ಷನ್ಸ್. ಓಕೆ, ಸೊ ಮಿಡಲ್ ಅಲ್ಲಿ ಜಾಯಿನ್ ಮಾಡಿಸ್ಕೊಳ್ಳೋದು ಇಲ್ಲ ನಾವು. ಅದಕ್ಕೋಸ್ಕರ ಮಂತ್ರ ಚಾಂಟಿಂಗ್ ನೀವು ನೆಕ್ಸ್ಟ್ ಮಂತ್ ಇಂದ ಕಂಟಿನ್ಯೂ ಮಾಡ್ಬೋದು. ಬೇಕಾದ್ರೆ ಅದು ಸಪ್ರೇಟ್ ಪ್ಯಾಕೇಜ್ ಇರುತ್ತೆ, ನಾನು ಹೇಳ್ತೀನಿ. ಸೊ ಅದನ್ನ ಬೇರೆ ಎಕ್ಸ್ಪರ್ಟ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಎಲ್ಲ ಮಂತ್ರಗಳನ್ನ ಕವರ್ ಮಾಡ್ತಾರೆ. ಅದರ ಹಿಂದಿರುವಂತಹ ಸೈನ್ಸ್ ಆಗಿರ್ಬೋದು, ಅದರ ಹಿಂದಿರುವ ಸ್ಟೋರಿ ಆಗಿರ್ಬೋದು, ಅದರ ಅರ್ಥ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಆಗಿರಬಹುದು, ಉಚ್ಚಾರಣೆ, ದೀರ್ಘವಾಗಿ ಯಾವ್ದನ್ನ ಹೇಳಬೇಕು, ನಿಧಾನವಾಗಿ ಯಾವ್ದನ್ನ ಹೇಳಬೇಕು, ಎಲ್ಲದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ನೀವು ಆ ರೀತಿ ಕಲಿಯೋದ್ರಿಂದ ಏನಾಗುತ್ತೆ, ಮಗುಗೂ ಕೂಡ ಅದನ್ನ ನೀವು ಕಲಿಸ್ಬೋದು. ಡಬಲ್ ಬೆನಿಫಿಟ್ಸ್. ಅಂಡ್ ಫಸ್ಟ್ ಆಫ್ ಆಲ್ ನಿಮ್ಮ ವೈಬ್ರೇಷನ್ ಸೆಟ್ ಆಗುತ್ತೆ, ಅಲೈನ್ ಆಗುತ್ತೆ. ಸೊ ನೀವು ಯಾವಾಗ ಈ ತರ ಚಾಂಟಿಂಗ್ಸ್ ಎಲ್ಲ ಮಾಡ್ತಾ ಹೋಗ್ತಿರೋ, ಸೊ ನಾವು ಕೂಡ ವೀಕ್ಲಿ 1 ಮಂತ್ರ ಅನ್ನೋ ಹಾಗೆ, ನಾನು ಈಗ ನೆಕ್ಸ್ಟ್ ಸೆಷನ್ಗಳಲ್ಲಿ ವೀಕ್ಲಿ 1 ಮಂತ್ರ ತಗೊಂಡು ನಾವು ಹೇಳ್ತೀವಿ, ಮತ್ತೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಅದನ್ನು ಕೂಡ ಯಾರೆಲ್ಲ ಮಂತ್ರ ಚಾಂಟಿಂಗ್ ಸೆಷನ್ಸ್ಗೆ ಎನ್ರೋಲ್ ಆಗ್ತಾ ಇಲ್ಲ ಅವ್ರಿಗೂ ಕೂಡ ಬೆನಿಫಿಟ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ವೀಕ್ಲಿ 1 ಮಂತ್ರ ನಾವು ಕಲಿಯೋ ಹಾಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ. ಓಕೆ, ಸೊ ಚಿಕ್ಕ ಚಿಕ್ಕ ಮಂತ್ರಸ್, ಬೆಳಗ್ಗೆ ಎದ್ದಾಗ ಹೇಳೋದು, ಸ್ನಾನಕ್ಕೆ ಮುಂಚೆ ಹೇಳೋದು ಅಲ್ವಾ, ಮಲ್ಗೋಕೆ ಮುಂಚೆ ಹೇಳೋದು,
ಊಟಕ್ಕೆ ಮುಂಚೆ ಹೇಳೋದು. ಸೊ ಈ ತರ ಕೆಲವೊಂದು ಮಂತ್ರಗಳನ್ನ ನಾವು ವೀಕ್ಲಿ ಒನ್ ಕಲಿತಾ ಹೋಗೋಣ ಈ ಕ್ಲಾಸಲ್ಲಿ ಕೂಡ. ಓಕೆ, ಸೊ ತುಂಬಾ ಡೀಟೇಲ್ಡ್ ಆಗಿರಲ್ಲ, ಬಟ್ ಎಷ್ಟು ಪ್ರೊನೌನ್ಸ್ ಮಾಡಬೇಕು, ಎಷ್ಟು ರಿಕ್ವೈರ್ಡ್ ಇದೆ, ನಾನು ಅದನ್ನ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಇದರಿಂದ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಾದ ನಂತರ ಏನ್ ಮಾಡ್ತೀವಿ, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಕೂಡ ನಾನು ಕೆಲವೊಂದು ಹೇಳ್ಕೊಡ್ತೀನಿ. ಹೇಗೆ ರಿಲ್ಯಾಕ್ಸ್ ಆಗಬೇಕು, ಸ್ಟ್ರೆಸ್ ಫ್ರೀ ಆಗಬೇಕು, ಆ ಥರ ಟೆಕ್ನಿಕ್ಸ್ ಟೂಲ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ದಟ್ ನಿಮಗೆ ಯಾವಾಗ ಆ ಥರ ಫೀಲ್ ಆಗುತ್ತೋ ನೀವು ಅದೆಲ್ಲ ಟೆಕ್ನಿಕ್ಸ್ನ ಫಾಲೋ ಮಾಡಿ ನೀವು ರಿಕವರ್ ಆಗಬಹುದು, ಬೇಗ ನೀವು ವಾಪಸ್ ಬರ್ಬೋದು. ಓಕೆ, ಸೊ ಏನಿಲ್ಲ, ಎಲ್ಲ ಹೇಳ್ಕೊಟ್ಟಿರ್ತೀವಿ, ಅದಾದ್ಮೇಲೂ ನಿಮಗೆ ಮರ್ತೋಗಿರುತ್ತೆ. ಓಕೆ, ಸೊ ಅವಾಗ ಆ ಟೈಮಲ್ಲಿ ನೀವು ನಂಗೆ ಮೆಸೇಜ್ ಹಾಕಿದ್ರೆ ನಾನು ಟೆಕ್ನಿಕ್ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡ್ತೀರ. ಓಕೆ, ಸೊ ಏನಾದರೂ ಮಧ್ಯದಲ್ಲಿ ನಿಮಗೆ ಡೌಟ್ಸ್ ಬಂದರೆ, ಫಿಯರ್ ಬಂದರೆ, ಏನಾದರೂ ಡಾಕ್ಟರ್ಸ್ ಹೇಳಿದ್ದು ನಿಮ್ಗೆ ತಲೆ ಕೆಟ್ಟೋಗಿದ್ರೆ, ಸೊ ಅದನ್ನೆಲ್ಲ ನನಗೆ ಮೆಸೇಜಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿ ಅದಕ್ಕೆ ಮೆಸೇಜಸ್ ಹಾಕ್ತೀನಿ. ಸೊ ಅಫರ್ಮೇಷನ್ಸ್ ಮಾಡೋದಕ್ಕೆ, ವಿಜುವಲೈಸೇಷನ್ ಮಾಡೋದಕ್ಕೆ ನಾನು ರೆಕಾರ್ಡೆಡ್ ಸೆಷನ್ ಇದೆ, ಅದನ್ನ ಕೊಟ್ಟಿರ್ತೀನಿ. ಅದಾದ್ಮೇಲೆ ನಂತರ ನೆಕ್ಸ್ಟ್ ಫೆಬ್ರವರಿ ಮಂತಲ್ಲಿ ನಾವು ಅದನ್ನೆಲ್ಲ ಮತ್ತೆ ಹೊಸದಾಗಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಏನೇನು ಬಿಟ್ಟಿದೆ ಆ ಟಾಪಿಕ್ಸ್ ಎಲ್ಲಾನು ಮತ್ತೆ ಕವರ್ ಮಾಡ್ತಾ ಇದ್ದೀವಿ. ಸೊ ದಟ್ ಎಲ್ಲ ಹೊಸದಾಗಿ ಜಾಯಿನ್ ಆಗೋರ್ಗು ಕೂಡ ಅದೆಲ್ಲಾನು ಯೂಸ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದು ಸದ್ಯಕ್ಕೆ ನಿಮಗೆ ರೆಕಾರ್ಡಿಂಗ್ ಕಳಿಸಿರ್ತೀನಿ, ಅದನ್ನ ನೋಡಿ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ, ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಾಡಿದಾಗಲೂ ಕೂಡ ನೀವು ಮತ್ತೆ ಅದನ್ನ ರಿಪೀಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು. ಓಕೆನಾ, ಸೊ ಅದಾದ ನಂತರ ಡೈಲಿ ಏನು ರುಟೀನ್ನ ಫಾಲೋ ಮಾಡಬೇಕು ಅದನ್ನ ಕೂಡ ನಾನು ಬೋನಸ್ ಆಗಿ ಕೊಡ್ತಾ ಇದ್ದೀನಿ. ಇಟ್ ಇಸ್ ಆ್ಯಕ್ಚುಲಿ ನಾವು ಅದನ್ನ ಸ್ಟ್ರಕ್ಚರ್ ವೈಸ್ ಮಾಡ್ತಾ ಇದ್ದೀವಿ. ಒಂದು 2 ಡೇಸ್ ಬಿಟ್ಟು ನಿಮಗೆ ಸಿಗುತ್ತೆ ಎಲ್ಲ ಬೋನಸ್, 2-3 ಡೇಸ್ ಒಳಗಡೆನೆ ಸಿಗುತ್ತೆ. ಓಕೆ, ಸೊ ಅದರಲ್ಲಿ ಡೈಲಿ ರುಟೀನ್ ಕೊಟ್ಟಿರ್ತೀನಿ, ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ರುಟೀನ್ಸ್ನ ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಎಷ್ಟು ಜನ ಮಾಡ್ತಾ ಇದ್ದೀರಾ ನನ್ನ ಹಳೆ ಸ್ಟೂಡೆಂಟ್ಸ್? ಕೆಲವೊಂದ್ಸರಿ ಕೇಳಲಿಲ್ಲ ಅಂತಂದ್ರೆ ನೀವು 1-2 ದಿನ ಮಾಡಿ ಬಿಟ್ಬಿಡ್ತೀರ. ಓಕೆ, ಅನ್ವಿತಾ ಮಾಡಿದ್ದಾರೆ. ಓಕೆ, ಸೊ ಮತ್ತೆ ಎಲ್ಲ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ರೈಟ್, ಓಕೆ, ಮಾಡ್ತಾ ಇದ್ದೀರಾ? ಸೊ ಆ ರುಟೀನ್ ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಜಾಸ್ತಿ ಆಯ್ತು ಅಂತ ಅನಿಸ್ತಿದ್ಯಾ? ಬಟ್ 1-2 ದಿನ ನಿಮ್ಗೆ ಕಷ್ಟ ಆಗ್ಬೋದು, ಮೇ ಬಿ ಹೊಸ ಹೊಸ ಪ್ರಾಕ್ಟೀಸಸ್ಸು. ಬಟ್ ಆಮೇಲೆ ನಿಮ್ಗೆ ಅದೊಂಥರ ಹ್ಯಾಬಿಟ್ ಆಗ್ಬಿಡುತ್ತೆ. ರುಟೀನಲ್ಲಿ ಸೆಟ್ ಆಯ್ತು ಅಂತಂದ್ರೆ ನೀವು ಈಸಿಯಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಓಕೆ, ಸೊ ಸುವರ್ಣ ಅವ್ರು ಮಾಡ್ತಿದ್ದಾರೆ, ರಾಜೇಶ್ವರಿ ಮಾಡ್ತಿದ್ದಾರೆ, ಅನ್ವಿತಾ ಮಾಡಿದ್ದೀರಿ. ಓಕೆ, ಎಸ್, ದಿವ್ಯಾ ಅವರು ಮಾಡ್ತಾ ಇದ್ದೀರಾ. ರೈಟ್, ಇದೆಲ್ಲ ನಾನು ನಾರ್ಮಲ್ ಅಂದ್ರೆ ನೀವು ವರ್ಕ್ ಮಾಡ್ತಾ ಇದ್ರು ಮಾಡದೇ ಇದ್ರು ವರ್ಕ್ ಮಾಡ್ತಾ ಇರೋರು ಕೂಡ ಮಾಡೋ ಹಾಗೆ, ಆಯ್ತಾ? ವರ್ಕಿಂಗ್ ವುಮೆನ್ ಕೂಡ ಇದನ್ನೆಲ್ಲ ಡೈಲಿ ಲೈಫಲ್ಲೇ ಇನ್ವಾಲ್ವ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅವರು ದೇ ಡೋಂಟ್ ಫೀಲ್ ಲೈಕ್ ನಾವೇನು ಮಾಡ್ತಾ ಇಲ್ಲ ನಮ್ಮ ಮಗುಗೋಸ್ಕರ ಅಂತ ಅನ್ಸೋದೇ ಇಲ್ಲ ಅಲ್ವಾ? ಸೊ ನೀವೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಮತ್ತೆ ಮತ್ತೆ ಅನ್ನಿಸ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ಎಸ್, ಡೈಲಿ ರೂಟೀನ್ ಅದನ್ನು ಕೂಡ ಚೆಕ್ ಲಿಸ್ಟ್ ಕೊಟ್ಟಿರ್ತೀನಿ, ನಾನು ಆಕ್ಸೆಸ್ ಕೊಡ್ತೀನಿ, ನೀವು ಇದು ಮಾಡ್ಬೋದು, ಫಾಲೋ ಮಾಡ್ಬೋದು. ಓಕೆ, ಸೊ ಎನರ್ಜಿ ಮೀಟರ್ ಕೂಡ ಅಷ್ಟೇ, ಅದನ್ನು ಕೂಡ ಡೈಲಿ ರೂಟೀನಲ್ಲಿ ಇದೆ. ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅದು ಚೆಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪೇಜಸ್ ಅಲ್ಲಿ ಇದೆ. ಸೊ ಅದನ್ನ ಕೂಡ ನೋಡಿ ನಿಮ್ಮ ಎನರ್ಜಿ ಇವತ್ತು ಯಾವ ರೀತಿ ಇದೆ, ನಾನು ಪಾಸಿಟಿವ್ ಆಗಿದ್ದೀನಾ, ನೆಗೆಟಿವ್ ಆಗಿದ್ದೀನಾ ಎಲ್ಲಾನು ನೋಡ್ಕೊಳ್ಳಿ. ಅಕಸ್ಮಾತ್ ನಾನು ನೆಗೆಟಿವ್ ಆಗಿದ್ದೀನಿ ಅಂತಂದ್ರೆ ಎಷ್ಟು ಹೊತ್ತಿನ ಕಾಲ ನೀವು ಅದೇ ವೈಬ್ರೇಷನ್ ಇಲ್ಲಿದ್ದೀರಾ. ಸ್ವಲ್ಪ ಹೊತ್ತು ನೆಗೆಟಿವ್ ಫೀಲ್ ಆಗೋದು ಎಲ್ಲರಿಗೂ ಆಗುತ್ತೆ, ಆಯ್ತಾ? ಬಟ್ ಲಾಂಗ್ ಟರ್ಮ್ ಇರಬಾರ್ದು, ಅದು ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ನಾನು ಮೊದಲೇ ಹೇಳಿದ ಹಾಗೆ ದೇರ್ ಈಸ್ ಅ ಲೇಯರ್, ಆಯ್ತಾ? ಸೊ ನಮ್ಮ ಮಗುವಿನ ಸುತ್ತ ಸುಮಾರು ಲೇಯರ್ಸ್ ಇರುತ್ತೆ, ಆಯ್ತಾ? ಫಿಸಿಕಲಿನೂ ಅಷ್ಟೇ, ಮೆಂಟಲಿ ಕೂಡ ಅಷ್ಟೇ. ಸೊ ಏನು ನಮಗೆ ನಮ್ಮ ಸುತ್ತ ಹೇಗೆ ಆರ ಇರುತ್ತೋ ಅದೇ ರೀತಿ ಮಗುವಿಗೂ ಕೂಡ ಒಂದು ಪ್ರೊಟೆಕ್ಟಿವ್ ಲೇಯರ್ ಕಾಯ್ತಾ ಇರುತ್ತೆ, ಆಯ್ತಾ? ಮೇ ಬಿ ಇನ್ವಿಸಿಬಲ್, ವಿಸಿಬಲ್ ಶೀಟ್ ಕೂಡ ಎಷ್ಟೊಂದಿದೆ, ವಿಸಿಬಲ್ ಕವರ್ ಕೂಡ ಎಷ್ಟೊಂದಿದೆ, ಲೇಯರ್ಸು ಮಗುನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಲೇಯರ್ಸು ಮಗುನ ಇಂಡೈರೆಕ್ಟ್ಲಿ ನಮ್ಮ ಎಲ್ಲ ನೆಗೆಟಿವ್ ಥಾಟ್ಸ್ಗಳಿಂದ ಕಾಪಾಡ್ತಾ ಇರುತ್ತೆ, ಆಯ್ತಾ? ಸೊ ಅದು ಎಷ್ಟರ ಮಟ್ಟಿಗೆ ಮಾಡ್ಬೋದು ಅಂತಂದ್ರೆ ಅಲ್ಪ ಸ್ವಲ್ಪ ಇದ್ದಾಗ ಅದು ಮ್ಯಾನೇಜ್ ಮಾಡುತ್ತೆ. ಬಟ್ ಯಾವಾಗ ಮದರ್ಸ್ ತುಂಬಾ ಹೊತ್ತಿನ ಕಾಲ ಬೇಜಾರಾಗೇ ಇರ್ತಾರೆ, ತುಂಬಾ ಹೊತ್ತಿನ ಕಾಲ ಸಿಟ್ ಮಾಡ್ಕೊಂಡೇ ಇರ್ತಾರೆ ಅಲ್ವಾ, ಆವಾಗ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ಅದನ್ನ ಬ್ಯಾರಿಯರ್ ಎಷ್ಟೋ ತನಕ ತಡಿಬಹುದು,
ಅಲ್ವಾ? ಅದು ಹಿಡ್ಕೊಂಡು ಹಿಡ್ಕೊಂಡು ಸಾಕಾಗಿ ಒಂದ್ಸರಿ ಅದು ನನಗೆ ಕೆಪಾಸಿಟಿ ಮುಗೀತು ಅಂತ ಹೇಳ್ಬಿಟ್ಟು ಆ ಫಿಲ್ಟರ್ ಎಲ್ಲ ಹೋಗಿ ಏನೋ ಫಿಲ್ಟರ್ ಆಗ್ದೇನೆ ಮಗುಗೆ ಹೋಗ್ಬಿಡುತ್ತೆ ಅಲ್ವಾ? ದೇರ್ ಈಸ್ ಅ ಫಿಲ್ಟರ್. ಅದಕ್ಕೆ ಅಲ್ಪ ಸ್ವಲ್ಪ ಅವಾಗ ಇವಾಗ ನಿಮ್ಗೆ ಬೇಜಾರಾಯ್ತು, ಇರಿಟೇಟ್ ಆಯ್ತು, ಅದೆಲ್ಲಾನು ಮಗುಗೆ ತಲುಪುತ್ತೋ, ಅಯ್ಯೋ ಇಷ್ಟಕ್ಕೆಲ್ಲ ನಮ್ಮ ಮಗುಗೆ ಏನೋ ಆಗ್ಬಿಡ್ತೇನೋ ಅನ್ಕೊಳ್ಳೋದು ಬೇಡ. ಆಯ್ತಾ? ದೇರ್ ಈಸ್ ಅ ಲೇಯರ್, ವಿಸಿಬಲ್ ಇನ್ವಿಸಿಬಲ್ ಎಲ್ಲಾ ಲೇಯರ್ಸ್ ಇದೆ. ಮಗುನ ಪ್ರೊಟೆಕ್ಟ್ ಮಾಡಕ್ ಏನ್ ಬೇಕು ಅಂತ ನೇಚರಿಗೆ ಗೊತ್ತು. ದೇವರು ಎಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾನೆ. ಬಟ್ ನೀವು ಯಾವಾಗ ಲಾಂಗ್ ಟರ್ಮ್ ಅಲ್ಲಿ ಈ ತರ ನೆಗೆಟಿವ್ಸ್ ನ ಫೇಸ್ ಮಾಡ್ತೀರಾ, ಅವಾಗ ಆ ಬ್ಯಾರಿಯರ್ ಒಡೆದೋಗುತ್ತೆ. ಅಂದ್ರೆ ಐ ಆಮ್ ನಾಟ್ ಟೆಲಿಂಗ್ ಅದು ರಪ್ಚರ್ ಆಗುತ್ತೆ ಅನ್ನೋ ತರ ಅಲ್ಲ, ಇನ್ವಿಸಿಬಲಿ ನಾನು ಹೇಳ್ತಾ ಇರೋದು, ಅದು ಪ್ರೊಟೆಕ್ಟ್ ಮಾಡ್ತಾ ಇರೋದು, ಅದಕ್ಕೆ ತಡ್ಕೊಳಕ್ ಆಗಲ್ಲ. ಆಮೇಲೆ ಅದು ಎಲ್ಲ ಹಂಗೆ ಬಿಟ್ಬಿಡುತ್ತೆ, ನಾನ್ ಮೇಂಟೈನ್ ಮಾಡಲ್ಲ, ಯಾಕಂದ್ರೆ ನಂಗೆ ಸಾಕಾಯ್ತು. ಸೊ ಆ ಸ್ಟೇಜಿಗೆ ನೀವು ತರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿ ಸರಿ ಅಕಸ್ಮಾತ್ ನೀವು ನೆಗೆಟಿವ್ ಸಿಚುವೇಶನ್ ಇದೀರಾ ಅಂದ್ರೆ ಅನಲೈಸ್ ಮಾಡಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ನಂಗೆ ಸ್ಟ್ರೆಸ್ ಇದೆ ಅಲ್ವಾ? ಬಟ್ ನಿಮಗೆ ಗೊತ್ತಾಗ್ಬೇಕು ಇದೆ, ಅಟ್ ಲೀಸ್ಟ್ ಓಕೆ ಅಕ್ಸೆಪ್ಟ್ ಮಾಡಿ. ಸೆಕೆಂಡ್ ಸ್ಟೆಪ್ ಅಕ್ಸೆಪ್ಟ್. ಆಯ್ತಾ? ಫಸ್ಟ್ ಬಿಕಮ್ ಅವೇರ್ ಆಫ್ ಇಟ್. ಸೆಕೆಂಡ್ ಒನ್, ಅದನ್ನ ಅಕ್ಸೆಪ್ಟ್ ಮಾಡಿ. ಇಟ್ಸ್ ಓಕೆ, ಎಲ್ಲರಿಗೂ ಆಗುತ್ತೆ, ನಂಗೂ ಆಗಿದೆ, ಪರವಾಗಿಲ್ಲ. ಐ ಆಮ್ ಏಬಲ್ ಟು ಓವರ್ಕಮ್ ಇಟ್. ಆಯ್ತಾ? ನಂಗೆ ಗೊತ್ತು ಅದರಿಂದ ಹೆಂಗೆ ಹೊರಗೆ ಬರಬೇಕು. ಸೊ ಅಟ್ಲೀಸ್ಟ್ ನೀವು 3-4 ದಿನ ಒಂದು ಸರಿ ಏನಾದ್ರೂ ಘಟನೆ ಆದ್ರೆ 3-4 ದಿನ ಅದೇ ಯೋಚನೆ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಇವಾಗ 2 ಡೇಸಿಗೆ ಬಂತು, ಗುಡ್, ವೆರಿ ಗುಡ್ ಪ್ರೋಗ್ರೆಸ್. ಇವಾಗ 1 ಡೇಗೆ ಬಂತು, ಇನ್ನೂ ಒಳ್ಳೇದು. ಸೊ ಇವಾಗ ಅಯ್ಯೋ ಮ್ಯಾಮ್ ಡೇಸ್ ಅಲ್ಲ, 1-2 ಗಂಟೆ ಅಷ್ಟೇ, ನಂಗೆ ಆಮೇಲೆ ಸರಿ ಹೋಗ್ಬಿಡ್ತೀನಿ, ಇಲ್ಲ 10 ನಿಮಿಷ 15 ನಿಮಿಷ ಅಷ್ಟೇ, ಆಮೇಲೆ ಸರಿ ಹೋಗ್ತೀನಿ. ನಿಜವಾಗ್ಲೂ ಅದಾಗುತ್ತೆ ಅಲ್ವಾ? ಸೊ ಎಷ್ಟು ಜನಕ್ಕೆ ಆಗಿದೆ? ಹಳೆ ಸ್ಟೂಡೆಂಟ್ಸ್ ಹೇಳಿ ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ. ಸೆಲ್ಫ್ ಅನಲೈಸಿಸ್ ಮಾಡ್ಕೋಬೇಕು ಅಲ್ವಾ? ವರ್ಕ್ ಆಗ್ತಾ ಇದೆಯಾ ಇಲ್ವಾ? ಆಗಿದೆ, ವರ್ಕ್ ಆಗಿದೆ ಮೇಡಮ್. ಆಗಿದೆ ಅಲ್ವಾ? ಸೊ ಮುಂಚೆ ಎಲ್ಲ ತುಂಬಾ ಜಾಸ್ತಿ ಬೇಜಾರ್ ಮಾಡ್ಕೋತಿದ್ದವರು ಇವಾಗ ಟೆನ್ಯೂರ್ ಕಮ್ಮಿ ಆಗಿದೆ, ಟೈಮ್ ಕಮ್ಮಿ ಆಗಿದೆ. ಯಾಕಂದ್ರೆ ನಮ್ಗೆ ಟೈಮೇ ಇಲ್ಲ ಬೇಜಾರ್ ಮಾಡ್ಕೊಳಕ್ಕೆ. ಎಷ್ಟೊಂದು ಟಾಸ್ಕ್ ಇದೆ, ಎಷ್ಟೊಂದು ಮಂತ್ರಗಳು ಕಲಿಬೇಕು, ಎಷ್ಟೊಂದು ಟಾಸ್ಕ್ ಮಾಡ್ಬೇಕು, ಎಷ್ಟೊಂದು ಕೆಲಸ ಮಾಡ್ಬೇಕು ಮಗುಗೋಸ್ಕರ, ಎಷ್ಟೋ ಕಲಿಯೋದಿದೆ. ಸೊ ಬೇಜಾರ್ ಮಾಡ್ಕೊಳಕ್ ಟೈಮ್ ಇಲ್ಲ, ಸಿಟ್ ಮಾಡ್ಕೊಳಕ್ ಟೈಮ್ ಇಲ್ಲ ಅಲ್ವಾ? ಸೊ ಹಂಗಾಗಿ ರೈಟ್, ನಾನೇ ನೋಡಿದೀನಿ ಬಂದಾಗ ಎಷ್ಟು ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೆ, ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು, ನಮ್ಮ ಮನೇಲಿ ಸರಿ ಇಲ್ಲ ಸೊ ಅದೆಲ್ಲ ಬಿಟ್ಟು ಇವಾಗ ಮರ್ತೆ ಹೋಗ್ಬಿಟ್ಟಿದೆ ಅಲ್ವಾ? ಸೊ ಯಾರು ನಂಗೆ ಕಂಪ್ಲೇಂಟ್ಸ್ ಹೇಳ್ತಾ ಇಲ್ಲ ಆಲ್ಮೋಸ್ಟ್. ಮೇ ಬಿ ಇದ್ರೂ ಅವರೇ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬಿಡು ಪರವಾಗಿಲ್ಲ, ರೈಟ್, ಆ ಸ್ಟೇಜಿಗೆ ಬಂದಿದ್ದಾರೆ. ದಟ್ ಈಸ್ ದ ಪ್ರೋಗ್ರೆಸ್. ಓಕೆ. ಸೊ ಅದೇ ರೀತಿ ಮೆಡಿಟೇಷನ್ಸು ಅಷ್ಟೆ. ಸೊ ಅನ್ವಿತಾ ಅವ್ರು ಹೇಳ್ದ ಹಾಗೆ, ನಾನು ಇಲ್ಲದೆ ಇದ್ರು ಅವರು ಹಳೆ ವಿಡಿಯೋಗಳನ್ನ ಪ್ಲೇ ಮಾಡಿಕೊಂಡು ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ವಾ? ಸೊ ಮೆಡಿಟೇಷನ್ಸ್ ಕೂಡ ಆದಷ್ಟು ನಾನು ಕ್ಲಾಸಲ್ಲಿ ಮಾಡಿಸ್ತಾ ಇರ್ತೀನಿ. ಸೊ ಅದಾದ ನಂತರ ನೀವು ಅದನ್ನ ರೆಕಾರ್ಡಿಂಗ್ ಕೊಟ್ಟಿರ್ತೀನಿ, ಅದನ್ನ ಪ್ಲೇ ಮಾಡಿಕೊಂಡು ಕೇಳ್ಬೋದು. ಓಕೆ. ಸೊ ಎಷ್ಟೋ ಜನ ಹೇಳ್ತಾರೆ ನನ್ನ ಮೆಡಿಟೇಷನ್ಸ್ ಇಲ್ದೇನೆ ಅವ್ರಿಗೆ ನಿದ್ದೆ ಬರಲ್ಲ ಹೇಳಿ ವಾಯ್ಸ್ ಕೇಳಿ ಮಲ್ಕೊಡೋದು ಅಂತ ಹೇಳಿ. ದಟ್ಸ್ ಆಲ್ಸೋ ಸೋ ಸ್ವೀಟ್. ಓಕೆ. ಆ ಥರ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಪ್ಲೇ ಮಾಡಿಕೊಂಡು ನೀವು ಇವನ್ ರೆಸ್ಟ್ ಮಾಡ್ಬೋದು ಅಥವಾ ಮೆಡಿಟೇಟ್ ಮಾಡ್ಬೋದು. ಓಕೆ. ಸೊ ಯು ಆರ್ ಆಕ್ಚುಲಿ ರಿವೈರಿಂಗ್ ದ ಸಬ್ಕಾನ್ಶಿಯಸ್ ಮೈಂಡ್. ಓಕೆ, ವೇಟ್ ಅ ಸೆಕೆಂಡ್. ಸೊ ಇದೆಲ್ಲಾನು ಇರುತ್ತೆ ಕ್ಲಾಸಲ್ಲಿ. ಆ್ಯಂಡ್ ಮೊದಲೇ ಹೇಳ್ದಾಗೆ ಟಾಸ್ಕ್ ಎಲ್ಲಾನು ಮಾಡಬೇಕಾಗತ್ತೆ. ಓಕೆ. ಎಸ್. ಓಕೆ. ಇವಾಗ ಒಂದು 4 ಮಿನಿಟ್ಸ್ ಇದೆ. ದಟ್ಸ್ ವೈ ಇವಾಗ ಸದ್ಯಕ್ಕೆ ಒಂದು ವೆರಿ ಶಾರ್ಟ್ ಮೆಡಿಟೇಷನ್ ಮಾಡಿಬಿಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪೂರ್ತಿ ರುಟೀನ್ನ ಅದೇ ಥರನೇ ಕ್ಲಾಸಸ್ನ ಮಾಡ್ತಾ ಹೋಗೋಣ, ಆಯ್ತಾ? ಸೊ ಅದಾದ್ಮೇಲೆ ನಾವು ಈವನ್ ಆಕ್ಟಿವಿಟೀಸ್ ಕೂಡ ಮಾಡ್ತೀವಿ. ಕೆಲವೊಂದು ಬ್ರೈನ್ ಜಿಮ್ ಇರುತ್ತೆ, ಕೆಲವೊಂದು ರೀಡರ್ಸ್ ಇರುತ್ತೆ, ಪಜಲ್ಸ್ ಇರುತ್ತೆ. ಯಾವ್ದಾದ್ರು ಒಂದು ಆಕ್ಟಿವಿಟಿ ಅಟ್ಲೀಸ್ಟ್ ಡೈಲಿ 1 ಮಾಡ್ತಾ ಇದ್ದೀವಿ. ಓಕೆ. ಓಕೆ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ರಿಲ್ಯಾಕ್ಸ್.
Slowly take a deep breath in and breathe out. Breathe in, breathe out. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಈಗ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಇವತ್ತಿನ ದಿನ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗೆ ನೋಡ್ತಾ ಬನ್ನಿ. ಬಿಕಮ್ ಅವೇರ್ ಆಫ್ ಯುವರ್ ಬ್ರೆತ್. ನೀವು ಫಾಸ್ಟ್ ಆಗಿ ಉಸಿರಾಡ್ತಾ ಇದ್ದೀರಾ, ಸ್ಲೋ ಆಗಿ ಉಸಿರಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ತಲೆಯ ಭಾಗ ಸಂಪೂರ್ಣವಾಗಿ, ಮುಖದ ಭಾಗ ಎಲ್ಲ ಭಾಗಗಳು ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your ಶೋಲ್ಡರ್ಸ್. ನಿಮ್ಮ ತೋಳುಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆ ಭಾಗ, ಹೊಟ್ಟೆಯ ಭಾಗ, ಹೊಟ್ಟೆಯ ಕೆಳಭಾಗ ರಿಲ್ಯಾಕ್ಸ್ ಆಗಲಿ. ಸಂಪೂರ್ಣ ಬೆನ್ನೆಲುಬು ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎರಡೂ ಕಾಲುಗಳು ಕೂಡ ರಿಲ್ಯಾಕ್ಸ್ ಆಗಲಿ. Wherever the focus goes, energy flows. ಯಾವಾಗ ಒಂದೊಂದೇ ದೇಹದ ಭಾಗಗಳನ್ನು ನೀವು ರಿಲ್ಯಾಕ್ಸ್ ಮಾಡ್ತಾ ಬರ್ತೀರೋ ಆಗ ಅಲ್ಲಿಗೆ ಶಕ್ತಿ ಪ್ರವಾಹ ಆಗುತ್ತೆ. ಈ ಶಕ್ತಿಯ ಸಂಚಲನದಿಂದ ನಿಮ್ಮ ರಕ್ತದ ಪರಿಚಲನೆ ಸರಾಗವಾಗಿ ಆಗುತ್ತೆ. ಅದೇ ರೀತಿ ಟೇಕ್ ಯೋರ್ ಕಾನ್ಸಂಟ್ರೇಷನ್ ಟು ಯೋರ್ ಬೇಬಿ. ನಿಮ್ಮ ಹೃದಯದ ಮೇಲೆ ಒಂದು ಕೈ ಇಡಿ. ನಿಮ್ಮ ಬಲಗೈಯನ್ನ ಹೃದಯ ಮೇಲೆ ಇಡಿ. ಎಡಗೈಯನ್ನ ನಾಭಿಯ ಕೆಳಗಡೆ ಇಡಿ. ನಿಮ್ಮ ಪ್ರೀತಿಯನ್ನ ನಿಮ್ಮ ಮಗುವಿಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಬಲಗೈಯಿಂದ ಎಡಗೈಯವರೆಗೆ ಹೃದಯದಿಂದ ಪ್ರೀತಿ ಹೊಮ್ತಾ ಇದೆ ಮತ್ತು ನಿಮ್ಮ ಮಗುವಿನ ಹೃದಯವನ್ನ ತಲುಪ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಎಲ್ಲರೂ ಕೂಡ ನಿಮ್ಮ ಮಗು ನಿಮ್ಮ ದೇಹಕ್ಕೆ ಪ್ರವೇಶ ಮಾಡಿರೋದಕ್ಕೆ, ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಪ್ರವೇಶ ಮಾಡ್ತಾ ಇರೋದಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ನಿಮ್ಮ ಮಗುವಿಗೆ, ಅದರ ಆತ್ಮಕ್ಕೆ, ಅದರ ದೇಹಕ್ಕೆ ಸಲ್ಲಿಸಿ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಆಸ್ ಯುವರ್ ಪೇರೆಂಟ್. ಈಗ ನಿಮ್ಮ ಹೃದಯದಿಂದ ನಿಮ್ಮ ಮಗುವಿನ ಹೃದಯದ ಕಡೆಗೆ ಪ್ರೀತಿ, ಆರೋಗ್ಯ, ಉತ್ತಮ ಮನಸ್ಥಿತಿ ತಲುಪ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅದೇ ರೀತಿ ನಿಮ್ಮ ಗರ್ಭದ ಒಳಗಡೆ ನಿಮ್ಮ ಮಗು ಆರೋಗ್ಯವಾಗಿ ಬೆಳೀತಾ ಇದೆ, ಆನಂದವಾಗಿ ಬೆಳೀತಾ ಇದೆ. ನಿಮ್ಮ ಹೊಟ್ಟೆಯ ಒಳಗೆ ಇರುವಂತಹ ನಿಮ್ಮ ಮಗುವನ್ನ ವಿಜುವಲೈಸ್ ಮಾಡಿ. ಇಟ್ ಈಸ್ ಹ್ಯಾಪಿ, ಹೆಲ್ದಿ ಇನ್ಸೈಡ್ ಯುವರ್ ಟಮ್ಮಿ ಅಂಡ್ ಈಸ್ ವೆರಿ ಸಪೋರ್ಟಿವ್. ನಿಮ್ಮ ಇಡೀ ಪ್ರೆಗ್ನೆನ್ಸಿ ಜರ್ನಿಗೆ ತುಂಬಾ ಸಪೋರ್ಟ್ ಮಾಡುವಂತಹ ನಿಮ್ಮ ಮಗು. ನಿಮ್ಮ ಮಗುವನ್ನ ನಿಮ್ಮ ದೇಹ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ, ಅಪ್ಪಿಕೊಂಡಿದೆ. ನಿಮ್ಮ ದೇಹ ನಿಮ್ಮ ಮಗುವನ್ನ ಈಸಿಯಾಗಿ ಮತ್ತು ಎಫರ್ಟ್ಲೆಸ್ಲಿ, ತುಂಬಾ ಸರಾಗವಾಗಿ ನಿಮ್ಮ ಮಗುವನ್ನ ಒಪ್ಪಿಕೊಂಡು ಸಾಕಿ ಸಲಹುತ್ತಾ ಇದೆ. ಯಾವುದೇ ರೀತಿಯ ಕಷ್ಟಗಳಿಲ್ಲದೇನೆ ನಿಮ್ಮ ದೇಹ ನಿಮ್ಮ ಮಗುವಿನ ಎಲ್ಲ ಭಾಗಗಳನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದೆ. ನಿಮ್ಮ ಮಗು ಆರೋಗ್ಯವಾಗಿದೆ, ಆರೋಗ್ಯಪೂರ್ಣವಾಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅದೇ ರೀತಿ ನಿಮ್ಮ ಹೊಟ್ಟೆಯ ಒಳಗಡೆ ಮಗು ನಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ
ಇದೇ ಪ್ರೀತಿಯಿಂದ, ಮಮತೆಯಿಂದ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಮ್ಮ ಮಗುವಿನವರೆಗೆ ಈ ಉಸಿರು ತಲುಪ್ತಾ ಇದೆ. ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ನಿಮ್ಮ ಬಾಯಿಂದ ಉಸಿರನ್ನ ಹೊರಗೆ ಹಾಕಿ. ಬ್ರೀದ್ ಇನ್ ಥ್ರೂ ಯೋರ್ ನೋಸ್ ವಿತ್ ಲವ್ ಅಂಡ್ ಕೇರ್ ಟುವರ್ಡ್ಸ್ ಯೋರ್ ಬೇಬಿ. ನಿಮ್ಮ ಬಾಯಿಯಿಂದ ಉಸಿರನ್ನ ಹೊರಗೆ ಹಾಕಿ. ಬ್ರೀದ್ ಔಟ್. ರಿಲ್ಯಾಕ್ಸ್. ಈಗ ಇದೇ ಶಾಂತವಾದ ಮನಸ್ಸಿನಿಂದ 2 ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಡಿ. ನಿಮ್ಮ ಕಣ್ಣುಗಳಿಗೆ ಹಾಗೂ ನಿಮ್ಮ ಇಡೀ ಮುಖಕ್ಕೆ ಈ ಧ್ಯಾನದಿಂದ ಬಂದ ಶಕ್ತಿಯನ್ನ ಕಳಿಸ್ತಾ ಇದ್ದೀರಾ. ಕಣ್ಗಳನ್ನ ಕತ್ತಲೆಯಲ್ಲೇ ಬಿಟ್ಟು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್ and all the best, Anvita avare, and everyone, all the best. Okay, thank you. Bye bye. Take care. Thank you, ma'am. Bye, ma'am. ಥ್ಯಾಂಕ್ ಯು ಮ್ಯಾಮ್. Bye bye. Okay, thank you. ಮ್ಯಾಮ್ ಡೈಲಿ 11 o'clockಗೆನಾ? ಹಾ, ಇನ್ಮೇಲೆ ಡೈಲಿ 11 o'clockಗೆ. ಓಕೆ, ನಾನ್ 12 ಅನ್ಕೊಂಡು ಇವಾಗ ಜಾಯ್ನ್ ಆದೆ. ಹೌದಾ? ಓಕೆ. ಸೊ ನಾನು ಅದಕ್ಕೆ ರಿಮೈಂಡರ್ ಮೆಸೇಜ್ ಹಾಕಿದ್ದೆ. ಮೇ ಬಿ ನೀವು ನೋಡ್ಲಿಲ್ಲ. ಹಾ, ಸರಿ, ಸರಿ. ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಓಕೆ, ಶೋರ್ ಮ್ಯಾಮ್, ಥ್ಯಾಂಕ್ ಯು. ಬೈ ಬೈ. ಥ್ಯಾಂಕ್ ಯು.